ಹಗಲಿರುವ ತನಕ ಚಂದ್ರನ ಹೊಳಪು ರಾತ್ರಿ ಇರುವ ತನಕ. ಈ ವಿಶ್ವನಾಥನ ಕಾಮ ಇರುವುದು ಹೆಣ್ಣೆಂಬಹು ಪಾಡುವ ತನಕ. ನಿಸರ್ಗದತ್ತವಾದ ಸೌಂದರ್ಯವನ್ನು ಸರ್ವರು ಸವಿಯುವಂತೆ ಎಲ್ಲರೂ ಅದರ ಸುಖ ಅನುಭವಿಸಬೇಕು. ಸ್ತ್ರೀ ಸಮೂಹದಲ್ಲಿ ಎತ್ತು ಕಾಣುವ ಈ ಉದಾರ ಸೌಂದರ್ಯ ಹೀಯಾಡಿಸುತ್ತಿದೆ ನನ್ನ ಪುರುಷತ್ವವನ್ನು. क्या खूबसूरत है प्रेम का बंधन. सत्य, ನ್ಯಾಯ, ನೀತಿ, ಧರ್ಮ ಇವೆಲ್ಲ ಒಡಗಿ ಹೋಗಿದೆ ಈ ವಿಶ್ವನಾಥನ ಕಾಲಡಿಯಲ್ಲಿ. ಸತ್ಯ, ನ್ಯಾಯ, ನೀತಿ, ಧರ್ಮವನ್ನು ಬಿಟ್ಟು ಸುಳ್ಳು ಅನೀತಿಯ ಧರ್ಮದ ಹಾದಿ ಹಿಡಿದಾಗಲೇ ಬದುಕಲು ದಾರಿ ಸಿಗುತ್ತದೆ ಈ ಕಲಿಗಾಲದಲ್ಲಿ. ಇದೇ ಒಳ್ಳೆಯ ಸಮಯ ನನ್ನ ಸೇಡಿನ ತಂದೆ ಮಕ್ಕಳಿಬ್ಬರ ತಲೆಯಲ್ಲಿ ವಿಷದ ಬೀಜ ಬಿತ್ತಿ ಅವರೆಲ್ಲ ಆಸ್ತಿಗೆ ನಾನು ಒಡೆಯನಾಗದಿದ್ದರೆ ನನ್ನ ಹೆಸರು ವಿಷ ತುಂಬಿದ ವಿಶ್ವನಾಥನೇ ಅಲ್ಲ. विश्वनाथ जो चाहता है जो करके दिखाता है. इस धरती में विश्वनाथ जिंदा है. इस धरती में विश्वनाथ जिंदा है. तब तक तेरा और तेरा पॉलिटिक्स से कुछ नहीं चलेगा. ಕಾರ್ತಿಕ ಮಾಸದಾಗ साड़ी, अरे लक्ष्मी साड़ी, ರೇಖಾ ಉಡುವ ಸಾಡಿ, ಅರೆ ಸೂರತ್ ಚಡ್ಚಡದಿಂದ ನಿನ್ನೆ ತಂದೈತ್ರಿ ಈ ಫ್ಲೇವರ್ ಸಾಡಿ. ಅರೆ ನೋಡ್ರಿ ಚಿಗವ, ಅರೆ ನೋಡ್ರಿ ದುಂಡವಕ್ಕರ ಬಾಂಬೆದಿಂದ ಭಾರಿ ಐಟಮ್ ಸಾಡಿ ತಂದಿದಾವು. ಬರ್ರಿ ಬರ್ರಿ ಬರ್ರಿ, ಒಂದು ಸಾಡಿ ತಗೊಂಡ್ರ ಜಂಪರ್ ಫ್ರೀ ಕೊಡ್ತಿದಾವು. ಬರ್ರಿ 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 ಬರ್ರಿ. अरे अल्लाह क्या करो भगवान. अरे ನಮ್ಮಕ್ಕೆ ಗಲಗಲ ದುಕಾನ ದಿವಾಳಿ ಅಂತ ಅದಕ್ಕೆ ನಾವು ಬಾಳಿಕಾಯಿ ವ್ಯಾಪಾರ ಮಾಡೋದು ಬಿಟ್ಟ ಈಗ ಊರು ತಿರುಗಿ ಸಾಡಿ ಜಂಪ್ ವ್ಯಾಪಾರ ಮಾಡಕತ್ತಿದಾವು. ಅರೆ ಬರ್ರಿ 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 ಬರ್ರಿ, ಎಲ್ಲ ಒಕ್ಕದು ರೇನಾ ಒಕ್ಕದು, ಬರ್ರಿ ಬರ್ರಿ ಬರ್ರಿ. एकदम ಚಲೋ ಕ್ವಾಲಿಟಿ ಮಾಲದ ನಮ್ಮ ತಗೊಂಡ್ರಂದ್ರ ಮತ್ತೊಂದು ಸಿಗಂಗಿಲ್ಲ. ಬರ್ರಿ 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 ಬರ್ರಿ. ओ मेरा दिल दीवाना दीवाना दीवाना
ಹುಡುಗಿ ನಿನ್ನ ಮಾರಿ ಚಪ್ಪ ಹಿಡಿಸಿ ಬಿಟ್ಟಲ್ಲ ನನಗಾನಪ್ಪ. ನೀನು ಬಿಟ್ಟರ ನನಗಾನಪ್ಪ. ಏನ ಹುಡುಗಿ ನಿನ್ನ ಮಾರಿ ಚಪ್ಪ ಹಿಡಿಸಿ ಬಿಟ್ಟಲ್ಲ ನನಗಾನಪ್ಪ. ನೀನು ಬಿಟ್ಟರ ನನಗಾನಪ್ಪ. ಏ ಯವ್ವನ ಇದ್ದಿರುವಾಗ ಎದುರೇಕಪ್ಪ. ಅದಕ್ಕಂತೆ ಇರ್ತೀನಿ ನಾನು ಒಬ್ಬ. ಹುಡುಗ ಕೊಡ್ತನ ಬಾರ ಕರಿತಪ್ಪ. ಕಬಡ್ಡಿ ಆಡಲು ಕಳಿಸ್ತೀನಿ ಬಾರ. ಕಬಡ್ಡಿ ಆಡಲು ಕಳಿಸ್ತೀನಿ ಬಾರ. ಕೆಳಗಿನ ಚಿಂತೆ ಮ್ಯಾಗೈತಂತ ಕೆಳಗಿನ ಚಿಂತೆ ಕೆಳಗೈತಂತ ನಡಗಿನ ನೀ ಮರೆತ ಕುಂತ. ಮ್ಯಾಗಿನ ಚಿಂತೆ ಮ್ಯಾಗೈತಂತ ಕೆಳಗಿನ ಚಿಂತೆ ಕೆಳಗೈತಂತ ನಡಗಿನ ನೀ ಮರೆತ ಕುಂತ. ಬಲ್ಲಂಗ ಬಾಸವ ಈ ಸಾಹೇಬ ಮಾವ ಬಲ್ಲಂಗ ಬಾಸವ ಬಲ್ಲಂಗ ಬಾಸವ. ಬಲ್ಲಂಗ ಬಾಸವ ಹೊಡಿಬ್ಯಾಡ ಹುಡುಗಿ ನೀ ಕಣ್ಣ ನಾ ತೂಕ ನಡಿಗಿ ಹಣ್ಣ. ಹೊಡಿಬ್ಯಾಡ ಹುಡುಗಿ ಕಣ್ಣ ನಾ ತೂಕ ನಡಿಗಿ ಹಣ್ಣ. ನಿನ್ನ ನಡುವು ಎಂತ ಸಣ್ಣ ಮೈಯೆಲ್ಲ ಬೇಕು ಅಣ್ಣ. ಹೊಡಿಬ್ಯಾಡ ಹುಡುಗಿ ಕಣ್ಣ ನಾ ತೂಕ ನಡಿಗಿ ಹಣ್ಣ. ಹೊಡಿಬ್ಯಾಡ ಹುಡುಗಿ ಕಣ್ಣ ನಾ ತೂಕ ನಡಿಗಿ ಹಣ್ಣ. ಇದು ನಮ್ದಕ್ಕೆ ಗಿರಾಕಿ ಐತಿ. ಒಂದು ಬಾಳೆಹಣ್ಣು ಡಜನ್ ಭಾರಿ ಐತಿ ಕೊಡ್ತೀನಿ ಬೇಕಾಗ್ತದ. ಅರೆ ನಿಮ್ದಕ್ಕೆ ಹೆಸರೇನು ಕ್ಯಾ? ಅರೆ ನಿಮ್ದಕ್ಕೆ ಹೆಸರು ಚುಕ್ಕಿದು ಬಾಯಿ ಹೌದು? ಯಾವನು ನಾ ಸಾಹೇಬ ನೀನು ಇದಕ್ಕಿದ್ದಾಗ ನನ್ನ ಹೆಸರು ನಿನಗೆ ಹೆಂಗ್ ಗೊತ್ತಾಯ್ತು? ಅರೆ ಚುಕ್ಕಿದು ಬಾಯಿ ನೀವು ನಮ್ಮ ಆಸಾಮಿ ಅದಿರಿ. ನಿಮ್ ಮ್ಯಾಲ 100 ರೂಪಾಯಿ ಬಾಕಿ ಐತಿ. ಅದು ಎಲ್ಲಿ ಅಂದ್ರೆ ಗಲಗಾಲಸೆ ಉದ್ರಿ ಬಾಳೆಹಣ್ಣ ಈ ಹತ್ರ ತಂದಿದ್ದಾವು. ಸಾಹೇಬ್ರ ನೀವಾ? ಹೌದು ಹೌದು. ಏನ್ರಿ ಸಾಹೇಬ್ರ ನಿಮ್ದೆಂತ ದೊಡ್ಡ ದುಕಾನ ಇತ್ತು ಅಂತ ದೊಡ್ಡ ವ್ಯಾಪಾರ ಬಿಟ್ಟು ಈ ಹಳ್ಳಿಗೆ ಯಾಕೆ ಬಂದಿರಿ ನೀವು? ಅರೆ ಚುಕ್ಕಿ ಏನ್ ಗಂಟು ಕೈಯಾಗ? ಸಾಡಿ ಹಾ ಹಾ ಏನ್ ಮಾಡುದ್ರಿ ಚುಕ್ಕಿದು ಬಾಯಿ? ನಮ್ಮ ಸಾಡಿ ಬಾಳಿಕಾಯಿ ವ್ಯಾಪಾರ ಬಾಳ ಭರ್ಜರಿಯಾಗಿ ಏನ್ ಮಾಡುದ್ರಿ? ನಿಮ್ಮಂತ ಹೆಂಗಸರಿಗೆ ಉದ್ರಿ ಕೋಟ್ 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 ನಮ್ಮ ಬಾಳಿಕಾಯಿ ವ್ಯಾಪಾರ ಎಲ್ಲ ದಿವಾಳ ಹೋಗ್ರಿ. ಹೆಂಗ ಮಾಡುದ್ರಿ? ಈಗ ನಾವು ಮಂಜಾನಗತ್ತೆ ಊರ್ ತಿರುಗಿ ಗಲ್ಲಿ ಅಡ್ಡಾಡ್ಕೋತ ಸೀರಿ ಜಂಪರ ವ್ಯಾಪಾರ ಮಾಡಾಕತ್ತಿದಾವು. ಅಯ್ಯ ಇಲ್ಲಿ ಬಿಡಿ ಈತ ಸೀರೆ ಜಂಪರ್ನಾಗ ಮಜಾ ಬಾಳ ಚಂದ ಇರ್ತದೆ. ಅದಕ್ಕೆ ಯಾಕೆ ಇಷ್ಟು ವ್ಯಸ್ತ ಮಾಡೋದು? ಅರೆ ಚುಕ್ಕಿದ ಬಾಯಿ ನಿಮ್ಮದು ಲಘು ನಿಂದ್ರಸ್ರಿ. ಪೈಲಾ ನಮ್ಮದು ಬಾಕಿ ರೊಕ್ಕ ಎಲ್ಲ ಚುಕ್ತಾ ಮಾಡ್ರಿ. ಕೊಡ್ತೀನಿ ತಗೋರಿ ಸಾಹೇಬ್ರೆ, ಯಾಕೆ ಇಷ್ಟು ಬೇಸರ ಮಾಡ್ಕೊಳಕತ್ತೀರಿ? ಇನ್ನೊಂದ್ 8 ದಿವಸ ತಡ್ರಿ, ನಿಮ್ಮ ಬಾಕಿ ಏನೈತೆ ಎಲ್ಲ ಚುಕ್ತಾ ಮಾಡ್ತೀವಿ. अरे अल्लाह क्या करो भगवान, ये लड़की खूबसूरत थी। वाह, सिगरेट का मजा नंबर का नीचे, लड़की का मजा कंबर का नीचे. ಈಗ ಕಂಬರ್ ನೋಡಿ ನಮ್ಮಕ್ಕೆ ಅಂಬರದೊಳಗೆ ಹಾರಾಡಕತ್ತೈತಿ. ಅರೇ ಚುಕ್ಕಿ ಬಾಯಿ ನಿಮ್ಮ ಖಾಲಿ ಐತಿ ಕ್ಯಾ? ಅರೇ ಚುಕ್ಕಿ ಅವರ ನಿಮ್ಮ ಶಾದಿಗೆ ಕ್ಯಾ? ಅಲ್ಕೋಸಿ ಅದೇನದ ಶಾದಿಗಿದೆ ಅಂದ್ರ ಸ್ವಲ್ಪ ತಿಳಿಯೋ ಚಂದ ಕನ್ನಡದಾಗ ಮಾತಾಡು. ಅರೇ ಚುಕ್ಕಿದ ಬಾಯಿ ಅದರಿ ನೀವು ಅವತ್ತೊಂದ್ ದಿನ ನಮ್ಮದು ಶಾದಿ ಐತೆ ಅಂತೇಳಿ ನಮ್ದಕ್ಕೆ ಹತ್ರ ಉದ್ರಿ ಬಾಳೆಹಣ್ಣು ತಗೊಂಡಿದ್ರಲ್ಲ, ಅದೇ ರೀ ಗಂಡಸರಿಗೆ ಮತ್ತು ಹೆಂಗಸರಿಗೆ ಕೂಡಿಸಿ ದನಕಾಳು ಹಾಕ್ತಾರಲ್ರಿ, ಅದೇ ಅದೇ ಅದೇ. ಹಾ 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 ಓಚ್ ಬೋಲಯ ಓಚ್ ಬೋಲಯ. ಗಂಟೆ ಒಂದೊಂದು ಲಾಟಲ್ ಜೊತೆ ಬಿಡ್ಲಿ ಚಂದ ಕನ್ನಡ
ಒಬ್ಬ ಚಂದ್ರ ಮಾಮ ಅಂತಾರಲ್ಲ ಅವನ ಮದುವೆ ಆಗ್ಬೇಕಂತ ವಿಚಾರ ಮಾಡಕತ್ತೀನಿ. ಅಲ್ಲ ನನಗರ ಯಾರು ಹಿಂದೂ ಇಲ್ಲ ಮುದ್ದು ಇಲ್ಲ, ಅವನ ಮದುವೆ ಆದ್ರೆ ನಾನು ಆರಾಮಿರ್ಬೋದಲ್ಲ. ಅರೇ ಚುಕ್ಕಿದ ಬಾಯಿ, ನಿಮ್ದು ಶಾದಿ ಇನ್ನೂ ಆಗಿಲ್ಲ ಅನ್ನೋದಾತ ಬಾಳ ಚಲೋ ಆತ. ನಿಮ್ದಕ್ಕೆ ಮಾತ್ ಕೇಳಿ ನನಗ ಬಾಳ ಖುಷಿ ಆತ್ ಮಿರ್ಜಾ. ಜಯ ಸಾಹೇಬ್ರ ಏನೇನೋ ಬಡಬಡ್ಸಕತ್ತೀರಲ್ರಿ, ಏನಂತ ನಿಮ್ಗೆ ಅದೇ ಅಂತ ಸ್ವಲ್ಪ ತಿಳಿಯೋಂಗ್ ಹೇಳ್ರಿ. ನೋಡ್ರಿ ಇನ್ನು 8 ದಿವಸ ಕಾಡ್ಕೊಡ್ರಿ, ನಿಮ್ಮ ಬಾಕಿನೆಲ್ಲ ಕೊಟ್ಟು ಮತ್ತೆ ಹೊಸ ಬಾಕಿ ಮಾಡ್ತೀನಿ ಆತಿಲ್ಲ. ಅರೇ ಚುಕ್ಕಿದ ಬಾಯಿ, ನೀವು ರೊಕ್ಕನ ಕೊಡ್ಬೇಡ್ರಿ. ಆದ್ರ ನಾ ಯಾವಾಗ ನಿಮ್ಮನ್ನ ಮುಖ ನೋಡಿನಿ ಅವಾಗಿಲ್ಲ ನನ್ನ ದಿಲ್ ಸರ್ರ ಅಂತೇಳಿ ಪಂಚರ್ ಹೋಗಯ್ಯ ಪಂಚರ್. ಪಂಚರ್ ಬ್ಯಾಲೆ ಹೋಗಿ ಯಾವ್ದಾರ ದವಾಖಾನೆ ತೋರಿಸ್ಕೊರೋ. ಎದಕ್ಕೆ ಸಾಯಕತ್ತಿ ಇದೇನಿ ಕೊಡ್ಕೊ. ಅರೆ ಚುಕ್ಕಿದ ಬಾಯಿ, ಅದಕ್ಕೆ ಕೌಶಲ ದವಾಖಾನ್ಯಾಗ ಸಿಗುದಿಲ್ಲ ಚುಕ್ಕಿದ ಬಾಯಿ. ಮತ್ತೆ ಮನಸ್ಸಿನ ಅಂದ ಬ್ಯಾನಿ ಐತಿ ಮಿರ್ಜಾ. ಇದಕ್ಕೇನು ದಾಡಿ ಅಂತ ಇಷ್ಟೊತ್ತನ ಬೇಷ ಇರ್ತಲ್ಲ ಇದು. ಅರೇ ಚುಕ್ಕಿದ ಬಾಯಿ, ನೀವು ಮುಂದಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ನಿಂದಿರಿ. ನಿಮ್ಮ ಸಲುವಾಗಿ ಅತಿ ಚಲೋ ಚಲೋ ಐಟಮ್ ಸಾಡಿ ತೆಗೆದಾವು. ಸ್ವಲ್ಪ ಮುಂದಕ್ಕೆ ಬರ್ರಿ, ಸ್ವಲ್ಪ ನೋಡ್ರಿ. ಅರೇ ಇದು ಇಳ್ಕಲಕ್ಕೆ ಸಾಡಿ, ಅರೇ ಇದು ಬಾಂಬೆ ಸಾಡಿ, ಚಡ್ಚನ್ ಸಾಡಿ, ಉಡುಪಿ ಸಾಡಿ. ದೇಖೋ ಚುಕ್ಕಿದ ಬಾಯಿ, ಇದು ನಿಮ್ದಕ್ಕೆ ಚಲೋ ಆಗ್ತತಿ. ಸಿಲ್ಕ್ ಸಾಡಿ ನೋಡ್ ಚುಕ್ಕಿದ ಬಾಯಿ, ದುಸರಾ ನಮನಿ ಸಾಡಿ ಅದ. ಅಂದ್ರ ಈ ಸಾಡಿ ಹೆಸರೈತಿ ಅಂದರಬಾದ್. ಹಂಗಂದ್ರೆ ಏನ್ರಿ ಸಾಹೇಬ್ರದು? ಒಂದು ಚಲೋ ಸೇರಿ ಕೊಡ್ರಿ ಅಷ್ಟ ಸಾಕು. ಹೌದು, ಈ ಸೀರೆ ಎಷ್ಟು ಚಂದ ಐತ್ರಿ, ಏನ್ರಿ ರೇಟು? ಹೆಸರೇನು ಹೇಳ್ರಿ ಮೊದ್ಲಕ್ಕ. ಅರೇ ಚುಕ್ಕಿದ ಬಾಯಿ, ಈ ಸಾಡಿ ಹೆಸರೈತಿ ಅಂದರಬಾರ. ನೀವು ಉಟ್ಕೊಂಡ್ರಿ ಅಂದ್ರ ನಿಮ್ದಕ್ಕೆ ನೋಡ್ರಿ, ನನಗೆ ಈ ಸೀರೆ ಇರ್ಲಿ, ಆದ್ರೆ ರೊಕ್ಕನ ಮುಂದಿನ ಮಂಗಳವಾರ ಕೊಡ್ತೀನಿ ನೋಡ್ರಿ. ಅರೇ ಚುಕ್ಕಿದ ಬಾಯಿ, ನೀವು ಚಿಂತಿ ಮತ್ ಕರೋ, ನೀವು ರೊಕ್ಕನ ಕೊಡ್ಬೇಡ್ರಿ. ಆದ್ರ ನಿಮ್ಮನ್ನ ನೋಡಿ ನನ್ನ ಮೈಯಾಗಿನ ಎಲ್ಲ ಮತ್ ನಮ್ದಕ್ಕೆ ಮನಸ್ಸು ಹೆಂಗೋ ನಿನಗೇನು ಸೆಡ್ಡೆ ಬಾಯಿ ಬಂತು? ಇಷ್ಟೊತ್ತಿನ ತರ ಚಲೋ ಐತಿಲ್ಲ, ಈ ಏನಂತೀನಿ ಹಿಂಗೆ ಮಾತಾಡಕತ್ತಿ ಹಿಂಗಿತ್ತಿದ ಮಂಗೆ ನಂಗೆ. ಅರೇ ಚುಕ್ಕಿದ ಬಾಯಿ, ನಿಮ್ದಕ್ಕೆ ಮನಿ ಯಾವ ಕಡೆ ಬರ್ತೈತಿ? ಈ ಊರಾಗ ಏರಿಯಾ ಬಹಳ ಐತಿ. ನಿಮ್ದಕ್ಕೆ ಮನಿ ಯಾವ ಏರಿಯಾದಾಗ ಬರ್ತೈತಿ? ಯಾಕಂದ್ರ ಇವತ್ತ ನಾವು ನಿಮ್ದಕ್ಕೆ ಮನಿಗೆ ಬರ್ತಿದಾವು. ಅಯ್ಯ ಸಾಹೇಬ್ರ, ಈಗ ಯಾಕೆ ಬರಕ್ ಹೋಗ್ತೀರಿ? ನನಗೆ ಈಗ ಸೀರೆ ಕೊಡ್ರಿ, ನಾನು ನಿಮಗೆ ಒಂದಿನ ಇಂಥ ದಿವಸ ಬರ್ರಿ ಅಂತ ಟೈಮ್ ಕೊಡ್ತೀನಿ. ಆಗ್ತಿಲ್ಲ ಅವತ್ತ ಬರಕತ್ತಿ.
ಕಾತೆ ಜ್ವರಂ, ಕಣ್ಣು ಬೆಟ್ಟತೆ, ಕಣ್ಣು ಬೆಟ್ಟತೆ, ಪ್ರಾಣಾಯ, ಕಪ್ಪು ಕಾರ್ ಮೋಡಗಳ ಕಾರ್ಗಷ್ಟೇಳು ದಟ್ಟ ಕಾನನದಲ್ಲಿ ವನ್ಯಜೀವಿಗಳ ಆರ್ಭಟವನ್ನು ವನ್ಯಜೀವಿಗಳ ಆರ್ಭಟವನ್ನು ಶಮನ ಮಾಡಿ ಕಾಲ ಕಳೆಯುವ ಮಾನವನ ಮಧ್ಯಾದೆ ಸತ್ಯ ಶಾಂತಿ ನ್ಯಾಯ ನೀತಿ ಧರ್ಮವೇ ನಮ್ಮ ಉಸಿರೆಂದವರ ಕತ್ತು ಭಾಷಣದ ನೆಕ್ಕು ತೋರಿಸುವುದೇ ಈ ಅರ್ಜುನನ ಮೋಡ ಸಿದ್ಧಾಂತ. ವಿಶ್ವನಾಥ್ ಹುಟ್ಟು ಹೊತ್ತು ಹಳ್ಳಿಗೆ ತನಿಖ ನಾನೆಂದು ಅಪ್ಪರಿಸಿ ದರ್ಬಾರದಿಂದ ಮೆರೆಯುತ್ತಿರುವ ನಿನ್ನ ಮೆರವಣಿಗೆ ಸುಖದ ಸುಮತ್ತಿಗೆ ಒಡೆಯ ನಾನಾಗದಿದ್ದರೆ ನನ್ನ ಹೆಸರು ಅರ್ಜುನ, ನಾಗಾರ್ಜುನನೇ ಅಲ್ಲ. ಈ ಊರಿಗೆ ಜಮೀನ್ದಾರನೆಂದು ಅಹಂಕಾರದಿಂದ ಮೆರೆಯಬೇಕೆಂದಿರುವ ನಿನ್ನ ಮೆರವಣಿಗೆ ಪ್ರಾರಂಭವಾಗಲಿ ನಮ್ಮ ಕಲಿಕಾಲದಲ್ಲಿ. ನೀನು ಮಾಡುತ್ತಿರುವ ಎಲ್ಲ ವ್ಯವಹಾರದಲ್ಲಿ ಮಧ್ಯಸ್ಥಿಕ ನಾಯಕ, ನೀ ರಚಿಸಿದ ಈ ಚಕ್ರ ವ್ಯೂಹದಲ್ಲಿ ನಿನ್ನಂತೆ ನಟಿಸಿ ನಿನ್ನ ರಕ್ತದ ಓಕಳಿಯಾಡಿ ಈ ಊರಿಗೆ ಕುಬೇರನಾಗವೇ. ವಿಶ್ವನಾಥ್ ಈ ಅರ್ಜುನನಿನ ಹಿಂದೆ ಬಿದ್ದ ತಕ್ಷಣ ಗೊಂಬೆಯಲ್ಲ, ನಿನಗೆ ಮಸಣದ ನೆಕ್ಕು ತೋರಿಸುವ ಕಾಳಿಂಗ ಸರ್ಪ. ವಿಶ್ವನಾಥ್ ನಿನ್ನ ಸಮಾಧಿ ಕಟ್ಟಲು ಬರವೇ ನನ್ನ ಮುಂದಿನ ಅಳಿಸದ ಪಟಗಳಲ್ಲಿ ನಾಯಕನಾಗಿ ನಾಯಕನಾಗಿ యుద్ధానికి సిద్ధం పైతే సైనికుల లెక్క తయగడదు. రాజా అవ్వాలంటే రాజ్యం గెలిచి బలం ఉండాలి. ఇది ఈ అర్జున్కు మూల సిద్ధాంతం. ಮಾರುತೇಶ್ವರ, ಚಿಕ್ಕವನಿರುವಾಗಲೇ ತಾಯಿಯನ್ನು ಕಳೆದುಕೊಂಡ ನನ್ನ ಸುಪುತ್ರನ ಹಿತವನ್ನು ಮತ್ತು ಆತನ ಉತ್ತೀರ್ಣಗೊಳಿಸುವ ಭಾರವು ನಿನ್ನದೇ ಕೂಡಿದೆ ದೇವ, ನಿನ್ನದೇ ಕೂಡಿದೆ. ಉಮೇಶ ಬೆಳಿಗ್ಗೆನೆ ಬರ್ತೀನಿ ಅಂತ ಹೇಳಿ ಸಾಯಂಕಾಲ ಆದ್ರೂ ಇನ್ನೂ ಬರಲಿಲ್ಲ. ಅಪ್ಪಾಜಿ, ಅಪ್ಪಾಜಿ ಆಶೀರ್ವಾದ ಅಪ್ಪಾಜಿ, ಈ ನಿಮ್ಮ ಆಶೀರ್ವಾದದಿಂದ ನಾನು PSI ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದೇನೆ. ಆದರೆ ಏನು ಮಾಡುವುದು ಅಪ್ಪಾಜಿ, ಈ ಸಮಯದಲ್ಲಿ ನನ್ನ ಹೆತ್ತಮ್ಮ ಇದ್ದಿದ್ದರೆ ಅದೆಷ್ಟು ಸಂತೋಷ ಪಡುತ್ತಿದ್ದಳು.
ಹಾ, ಇರ್ಲಿ ಅಪ್ಪಾಜಿ, ಎಲ್ಲಿ ಚಿಕ್ಕಪ್ಪ ಕಾಣುತ್ತಾನೆ? ತೋಟದ ಕಡೆ ಹೋಗಿರಬೇಕು ನಿನ್ನ ಚಿಕ್ಕಪ್ಪ. ಉಮೇಶ, ಉಮೇಶ, ಈ ಮನೆಗೆ ಕೀರ್ತಿ ತರುವ ನಿನ್ನಂತ ಒಬ್ಬ ಮಗನಿದ್ದರೆ ಸಾಕು, ಮತ್ತಷ್ಟು ಈ ಮನೆಯ ಮರ್ಯಾದೆ ಹೆಚ್ಚಾಗುತ್ತದೆ. ಉಮೇಶ, ನೀ ಹೇಳಿದಂತೆ ನಿನ್ನ ಹೆತ್ತ ತಾಯಿ ಈ ಸಮಯದಲ್ಲಿ ಇದ್ದಿದ್ದರೆ ಆ ನೀರಾಕಾಶಕ್ಕೆ ಏನಿಯೇ ಬೇಡ ಎನ್ನುತ್ತಿದ್ದಳು. ಮಗು ಉಮೇಶ, ಹೇಗೋ PSI ಪಾಸ್ ಆಗಿದ್ದೀಯಾ. ಆದಷ್ಟು ಬೇಗ ನಿನಗೆ ಸುಂದರ ಕಣ್ಣೆ ನೋಡಿ ಮದುವೆ ಮಾಡಿ ನಿನ್ನ ಹೆಗಲ ಮೇಲಿರುವ ಭಾರವನ್ನೆಲ್ಲ ನನ್ನ ಹೆಗಲೇರಿಸಿ ಉಳಿದಿರುವ ನನ್ನ ಆಯುಷ್ಯವನ್ನೆಲ್ಲ ಆ ಭಗವಂತನ ಸ್ಮರಣೆಯಲ್ಲಿ ಕಾಲಹರಣ ಮಾಡಬೇಕೆಂದಿರುವೆ. ಇದಕ್ಕೆ ನೀನೇನಂತೀಯ ಮಗು? ಅಪ್ಪಾಜಿ, ಈಗ ಸದ್ಯ ನನಗೆ ಮದುವೆ ಬೇಡ ಅಪ್ಪಾಜಿ. ಹೇಗೋ ನನಗೆ ಉತ್ತರ ಸಿಕ್ಕ ಮೇಲೆ ನೋಡೋಣ. ಹೇಗೋ ಚಿಕ್ಕಪ್ಪನಿಗೆ ಇನ್ನೂ ಮದುವೆ ಆಗಿಲ್ಲ, ಅವರಿಗೆ ಎಲ್ಲಿಯಾದರೂ ಒಂದು ಕನ್ಯೆ ನೋಡಿ ಮದುವೆ ಮಾಡಿದರಾಯ್ತು. ಉಮೇಶ, ಅವನು ನನ್ನ ಸ್ವಂತ ತಮ್ಮನಲ್ಲ ಮಾತ್ರಕ್ಕೆ ಅವನಿಗೆ ಮದುವೆ ಆಗಬೇಡ ಅಂತ ನಾನೇನು ಹೇಳಿಲ್ಲ. ಅವನಿಗೀಗ ಮದುವೆ ವಯಸ್ಸು ಮಿತಿ ಮೀರಿದೆ. ಅವನು ಈಗ ಮದುವೆ ಆಗದೆ ಇದ್ದದ್ದೇ ಒಳ್ಳೆಯದು. ಮಗು, ನಿನ್ನ ಪೋಷಣೆಯಲ್ಲದೆ ಮತ್ತಿತರ ಮನೆಯ ಕಾರ್ಯದಲ್ಲಿ ದಿನಗಳೆದು ಈ ಮನೆಯನ್ನು ನನ್ನಿಂದ ನಡೆಸಿಕೊಂಡು ಹೋಗಲು ತುಂಬಾ ಕಷ್ಟವಾಗುತ್ತಿದೆ. ಉಮೇಶ, ಇಷ್ಟೆಲ್ಲ ಶ್ರಮ ನೀಗಿಸಲು ನೀನು ಮದುವೆಯಾಗುವುದೇ ಒಳ್ಳೆಯದು. ಆಯ್ತು ಅಪ್ಪಾಜಿ, ನಿಮ್ಮ ಇಷ್ಟ ಇದ್ದಂತೆ ಆಗಲಿ. ನಿಮ್ಮ ಎದುರು ವಾದಿಸಲು ನನಗೆ ಆಗುವುದಿಲ್ಲ. ಆದರೆ ಅಪ್ಪಾಜಿ, ಅದು ಅದು ಉಮೇಶ, ಅದು ಅದು ಅಂತ ಅರ್ಧಕ್ಕೆ ನಿಂತು ಬಿಟ್ಟೆ. ಮುಂದೆ ಏನು ಹೇಳು? ಯಾವುದಾದ್ರೂ ಹುಡುಗಿನ ಪ್ರೀತಿ ಪ್ರೇಮ ಅಂತ ಏನಾದ್ರೂ ಮಾಡ್ಕೊಂಡಿದ್ಯಾ ಹೇಳಪ್ಪ. ಉಮೇಶ, ನೀನು ಈ ರೀತಿ ಮೌನವಾಗಿ ನಿಂತು ಬಿಟ್ಟರೆ ನನಗೇನು ತಿಳಿಯಬೇಕು? ಬಾಯಿ ಬಿಚ್ಚಿ ಹೇಳಪ್ಪ. ನಾನು ಹೇಳುತ್ತೇನೆ, ಕೇಳೋಣ ಇಲ್ಲಿ. ಭಿಕಾರಿ ಶಿವಪ್ಪನ ಮಗಳು ಇವನ ಚಕ್ಕಂದ ಓಡುತ್ತಿರುವುದನ್ನು ನನ್ನ ಕಣ್ಣಾರ ನೋಡಿದೆಯೇನೋ? ಛೆ, ಆ ಭಿಕಾರಿಯ ಮಗಳಲ್ಲಿ ನಾವೆಲ್ಲಿ? ಅಷ್ಟು ತಿಳಿಯಬಾರದೇನನ್ನು ಈ ಮೂರ್ಖನಿಗೆ. ಬಾಯಿ ಮುಚ್ಚು. ಚಿಕ್ಕಪ್ಪನನ್ನು ಸುಮ್ಮನಿದ್ದರೆ ಬಾಯಿಗೆ ಬಾಯಿಗೆ ಮಾತನಾಡುತ್ತಿರುವೆಯ? ಹೌದು, ನಾನು ಚಕ್ಕಂದವೇನೋ ಆಡುವುದು ನಿಜ. ಆದರೆ ನಾನು ಮದುವೆ ಅಂತಾದರೆ ಅವಳನ್ನೇ, ಇಲ್ಲವಾದರೆ ಈ ಜನ್ಮದಲ್ಲಿ ನನಗೆ ಮದುವೆನೇ ಬೇಡ. ಏ ವಿಶ್ವ, ಇನ್ನೂ ನಿನ್ನ ಹುಡುಗಾಟ ಬಿಟ್ಟಿಲ್ವೇನು? ಈ ರೀತಿ ಚಾಡಿ ಹೇಳೋದಕ್ಕೆ ನಾಚಿಕೆ ಆಗಬೇಕು ನಿನ್ನ ಹೇಗೆ ಜನ್ಮಕ್ಕೆ. ಉಮೇಶ, ನೀನು ಕೇಳಿದ್ದನ್ನು ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ನೀನು ಇಷ್ಟಪಟ್ಟ ಹುಡುಗಿಯ ಮನೆಗೆ ನಾಳೆನೆ ತಾಂಬೂಲ ಸಮೇತ ಹೋಗು. ಈಗಲಾದರೂ ಸಂತೋಷವೇ? ಒಪ್ಪಿಗೆ ಏನಾದರೂ ಆದರೆ ತೀವ್ರ ವಿವಾಹವೇ ಮಾಡಿಬಿಡೋಣ. ಮಿತೃತ್ವವೇ ಬಂಧುತ್ವದ ವರ್ಗವಾಯಿತೆಂಬ ನೆನವಿಗಾಗಿ ನಿಮ್ಮಿರುವರ ಮಧ್ಯದಲ್ಲಿರುವ ವೈಮನಸ್ಸನ್ನು ಹರಿದು ಹಾಕಿ ಒಂದಾಗಿ ನಡೆಯಬೇಕೆಂಬ ನಿಮ್ಮ ಬಯಕೆಯನ್ನು ಮುರಿದು ಹಾಕುವೆ. ನೀವು ಹೋಗಿ ಮದುವೆ ಸಿದ್ಧತೆಯನ್ನು ಮಾಡಿಕೊಂಡು ಬಂದರೆ ಅದು ನನಗೂ ಒಂದು ರೀತಿ ಒಳ್ಳೆಯದೇ. ಏಕೆಂದರೆ ಆ ದಾಳಿಂಬೆ ಹಣ್ಣನ್ನು ತಿನ್ನಬೇಕೆಂದಿರುವ ನನ್ನ ಆಸೆಯನ್ನು ತಂದೆ ಮಕ್ಕಳಿಬ್ಬರು ಸೇರಿ ನೆರವೇರಿಸಿಕೊಟ್ಟಂತೆ ಆಗುತ್ತದೆ. ಏನೋ ಯೋಚನೆ ಮಾಡ್ತಾ ಇದೆಯಲ್ಲ, ಏನದು? ಏನು ಇಲ್ಲ ಉಮೇಶ್, ನಾನು ತಪ್ಪಾಗಿ ಮಾತನಾಡಿಬಿಟ್ಟೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಣ್ಣ, ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಣ್ಣ. ಹೋಗಲಿ ಬಿಡು ವಿಶ್ವ, ನಾನೇನು ತಿಳಿದುಕೊಂಡಿಲ್ಲ. ನೀನು ಉಮೇಶ್ನನ್ನು ಕರೆದುಕೊಂಡು ಊಟ ಮಾಡು ಹೋಗು. ನನಗೆ ಹೊರಗಡೆ ಸ್ವಲ್ಪ ಕೆಲಸವಿದೆ, ನಾನು ಹೋಗಿ ಬರ್ತೀನಿ. ಆಯ್ತಣ್ಣ. ಚಿಕ್ಕಪ್ಪ,
ನೀವು ಈ ರೀತಿ ಮಾತನಾಡೋದನ್ನು ಕೇಳಿ ನನಗೆ ಸಹಿಸಲಾಗಲಿಲ್ಲ. ನನ್ನ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ನೀವು ತುಂಬಾ ಒಳ್ಳೆಯದು ಎಂದು ನನಗೆ ಚೆನ್ನಾಗಿ ಚಿಕ್ಕಪ್ಪ. ಚಿಕ್ಕಪ್ಪ ಊಟ ಮಹೇಶ್, ನೀನು ಒಳಗಡೆ ಹೋಗಿ ಕೈಕಾಲು ಮುಖ ತೊಳಿತಾ ಇರಪ್ಪ, ನಾನು ಆಮೇಲೆ ಬರ್ತೀನಿ. ನೀನು ನನ್ನನ್ನು ಒಳ್ಳೆಯವನೆಂದು ಭಾವಿಸಿಕೊಂಡಿದ್ದರೆ ಅದು ನಿನ್ನ ಮೂರ್ಖತನ. ಉಮೇಶ್, ನನ್ನ ಅಂತರಂಗದ ದುರಾಸೆ ನಿನಗೇನು ಗೊತ್ತು? ನಿನ್ನೊಬ್ಬನ ಹೆಸರಿನಲ್ಲಿರುವ ಹಣ, ಆಸ್ತಿ, ಈ ಅರಮನೆಯನ್ನು ನನ್ನದಾಗಿಸಿಕೊಳ್ಳಬೇಕೆನ್ನುವುದೇ ಅಡ್ಡ ನನ್ನ ಮನದಲ್ಲಿ ಗತವಾಗಿ ನಿಂತಿದೆ. ಈ ಹಠಕ್ಕಾಗಿ ಎದುರಾಗಿ ಯಾರಾದರೂ ನಿಂತರೆ, ಈ ಹಠಕ್ಕಾಗಿ ಎದುರಾಗಿ ಯಾರಾದರೂ ನಿಂತರೆ ಅವರನ್ನು ಕೊಂದಿಚ್ಚಿಕೊಳ್ಳುವುದೇ ಈ ವಿಶ್ವನಾಥನ ಮೂಲ ಗುರಿ. ಒಂದು ಯೋಗ್ಯತೆ ಇಲ್ಲದ ಭಿಕಾರಿಗಳಿಗೆ ನಾನು ಅನ್ನ ಹಾಕಬೇಕು. ಅವರ ಜವಾಬ್ದಾರಿ ಎಲ್ಲ ಕೂಡ ನನ್ನ ಮೇಲೆ ಇದೆ. ಮನೆಯಿಂದ ಹೊರಗೆ ಹಾಕಬೇಕು. ನನ್ನ ಗಂಡ ಬೇರೆ ಅಡ್ಡ ಆಗ್ತಾ ಇದ್ದಾನೆ. ಸರಿ, ಹೇಗಾದ್ರೂ ಮಾಡಿ ಉಪಾಯ ಮಾಡಿ ಅವ್ರ ಮನೆಯಿಂದ ಹೊರಗೆ ಹಾಕ್ಲೇಬೇಕು. ಚೆನ್ನಾಗಿದ್ದೀನಮ್ಮ. ಕರ್ಣ ಹಾಗೂ ಸುಧಾ ಕಾಣ್ತಾ ಇಲ್ವಲ್ಲ? ಅವರೆಲ್ಲಿ ಹೋಗ್ತಾರಪ್ಪ? ಹಾಯಾಗಿ ಮನೆಯಲ್ಲೇ ಬಿದ್ದಿರ್ತಾರೆ. ಅವ್ರದ್ದು ಹೋಗ್ಲಿ, ನೀನ್ ಹೇಗಿದೆ ಕಂದ? ನೀನು ಓದಿಲ್ಲ ಹೇಳು. ಅಮ್ಮನ ಮುಂದೆ ನಾನು ನಿಜ ಹೇಳದೆ ಸುಳ್ಳು ಹೇಳಬೇಕು. ಅಮ್ಮ, ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇನೆ ಹಾಗೂ ಮುಂದೆ ಓದಬೇಕಂತಾನು ಮಾಡಿದ್ದೇನೆ. ಇದಕ್ಕೆ ನೀನು ಒಪ್ಪಿ ಹಣ ಕೊಟ್ಟರೆ ಮಾತ್ರ ಮುಂದೆ ಓದು, ಇಲ್ಲದಿದ್ದರೆ ಇಲ್ಲೇ ಕರ್ಣನ ಜೊತೆ ಕೂಡಿ ಕೂಲಿ ಮಾಡ್ತೇನಮ್ಮ. ನಾನು ಜೀವಂತವಾಗಿರ್ಬೇಕಾದ್ರೆ ಯಾರೋ ನಿನಗೆ ಹಣ ಕೊಡಲ್ಲ. ನಾನು ಹಣ ಕೊಡ್ತೀನಿ. ನಿನಗೆ ಎಲ್ಲಿವರೆಗೂ ಓದ್ಬೇಕನ್ಸುತ್ತೆ ಅಲ್ಲಿವರೆಗೂ ಓದು. ಈ ಮನೆಯಲ್ಲಿ ನಿನಗೆ ಯಾರು ಹಣ ಕೊಡಲ್ಲ ಅನ್ನೋರು ಯಾರು ಈ ಮನೆಗೆ ನೀನೇ ಮಾಲೀಕ ಕಣೋ. ನನ್ನ ತಾಯಿ ಎಂದರೆ ನೀನೇ ನೋಡಮ್ಮ. ಯಾವ ಜನ್ಮದ ಪುಣ್ಯನ ಏನು? ನಾನು ಕೇಳಿದಾಗಲೆಲ್ಲ ಹಣ ಕೊಡ್ತೀನ, ನಾನೇ ಬಾಕಿ. ಯಾರೋ ಕಷ್ಟಪಟ್ಟು ದುಡಿಯೋದು, ಯಾರೋ ಹಾಳು ಮಾಡುವುದು, ಇದು ಎಲ್ಲಿಯವರೆಗೆ ನಡೆಯುತ್ತದೆಯೋ ನಡೆಯಲಿ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಮಾಡ್ಕೊಂಡು ಕುಂತು ಬಿಡಿ. ಬಿದಿನೂ ಬರುತ್ತೆ, ಅದು ಇದಿನೂ ಬರುತ್ತೆ. ಹೋಗಲಿ ಕಡಮ್ಮ. ನನ್ನ ಮಗ ಬಂದ್ರೆ ಬಾಯಿ ಬಂದ್ರೆ ಮಾತಾಡಿ ಅವ್ರ ಮನಸ್ಸಿಗೆ ನೋವು ಮಾಡ್ತಾರೇನ್ರಿ? ಹೋಗಲಿ ಬಿಡಮ್ಮ. ಅಪ್ಪನ ಮಾತು ಯಾರು ಮನಸ್ಸಿಗೆ ಹಚ್ಚಿಕೊಳ್ಳಬೇಕು?
ನಾನು ಅರ್ಜೆಂಟ್ ಆಗಿ ನನ್ನ ಗೆಳೆಯನ ಹತ್ತಿರ ಹೋಗಬೇಕು. ಅವನಿಗೆ ಪಾರ್ಟಿ ಕೊಡಿಸಬೇಕು. ಈ ಬ್ಯಾಗ್ ಅನ್ನು ತೆಗೆದುಕೊಂಡು ನೀನೇ ಒಳಗಡೆ ನನಗೆ ಈಗ ಅರ್ಜೆಂಟ್ ಆಗಿ 2,000 ರೂಪಾಯಿ ಬೇಕಾಗಿದೆ, ಕೊಡಮ್ಮ. ಜುಜುಬಿ 2,000ನ ಹುಚ್ಚ, ಈಗಿನ ಕಾಲಕ್ಕೆ 2,000 ರೂಪಾಯಿ ಎಲ್ಲಿಂದ ಸಾಕಾಗುತ್ತೆ? ನಿನಗೆ 10,000 ರೂಪಾಯಿ ಕೊಡ್ತೀನಿ. ಏನಮ್ಮ ತರ್ತೀನಮ್ಮ? ತರ್ತಿದ್ದೀನಮ್ಮ. ನೀನ್ ಯಾವಾಗ ಬಂದಿದ್ಯಾ? ಈಗ ತಾನೇ ಬಂದೆ ಅಕ್ಕ, ಚೆನ್ನಾಗಿದ್ದೇನೆ. ಏನ್ ಹಾಗೆ ನೋಡ್ತಾ ನಿಂತು ಬಿಟ್ಟಿಯಲ್ಲ? ಮಾತು ಸಿಕ್ಬಿಟ್ರೆ ಸಾಕು, ಗುಟ್ಟಿಗಟ್ಲೆ ಮಾತಾಡೋದು, ತಿನ್ನೋದು. ಒಳಗಡೆ ಹೋಗು, ಬಿಸಿ ಬಿಸಿ ಅಡಿಗೆ ರೆಡಿ ಮಾಡು, ಆಯ್ತಾ? ನೀನ್ ಇಲ್ಲೇ ನಿಂತ್ಕೊ, ಒಳಗಡೆ ಹೋಗಿ ಹಣ ತೆಗೆದುಕೊಂಡು ಬರ್ತೇನೆ. ಆಯ್ತಮ್ಮ, ನಾನೇನು ಬರುತ್ತೇನೆ. ಹಾಗೆ ಹೋಗ್ಬಿಡಲ್ಲ, ಜಾಸ್ತಿ ಮಾತಾಡಿದ್ರೆ ಹಾಲನ್ನ ಹೇಗಾದ್ರೂ ಉಪಾಯ ಮಾಡಿ ಹಾಲನ್ನ ಕರ್ಣನಿಗೆ ಕುಡಿಸಲೇಬೇಕು. ಈ ಹಾಲನ್ನ ವಿಷ ಹಾಕಿ ಅವನ ಸಾಯಿಸಲೇಬೇಕು. ವಿಷ ತಗೊಂಬಂತರ್ತೀನಿ. ಓಹೋ, ಇದೇ ಸರಿಯಾದ ಸಮಯ. ಹೇಗಾದ್ರೂ ಮಾಡಿ ಪ್ರೀತಿಯಿಂದ ನಾನು ಇವನ ಜೊತೆ ಮಾತಾಡಿ ಈ ಹಾಲು ಅವನಿಗೆ ಕುಡಿಸಿ ಅವನು ಸಾಯಿಸಲೇಬೇಕು. ಕೈಯಿಂದ ಈ ಹಾಲನ್ನು ಅವನಿಗೆ ಕುಡಿಸಿ ನೋಡ್ಕಣ್ಣ. ನೋಡು, ನಿನ್ನ ಅಣ್ಣ ಹೊಲದಲ್ಲಿ ದುಡಿದು ದಣಿವಾಗಿ ಮನೆಗೆ ಬಂದಿದ್ದಾನೆ. ನಿನ್ನ ಕೈಯಾರೆ ಈ ಹಾಲನ್ನ ನಿಮ್ಮ ಅಣ್ಣನಿಗೆ ಕುಡಿಸಿ. ಇಷ್ಟು ಕುಡಿಸ್ಬೇಕು. ಮೊದಲು ನೀನು ಹಾಲು ಕುಡಿ. ನನ್ನ ಕೆಲಸ ಸಕ್ಸಸ್ ಆದ್ಮೇಲೆ ನಾನು ಸ್ವೀಟ್ ಕೊಡ ಹಾಲ. ನನಗೆ ಹೊಡೆಯಿರಿ ಬಡೆಯಿರಿ, ನನಗೆ ಬೇಕಾದ ಶಿಕ್ಷೆಗೆ ಗುರಿ ಮಾಡುತ್ತಾರೆ. ಆದರೆ ಈ ನನ್ನ ಮುತ್ತು ತಂಗಿಗೆ ಯಾವ ಬಿರುನುಡಿ ಆಡಬೇಡಮ್ಮ. ನಿಮ್ಮ ಮಾತಿಗೆ ಪ್ರತಿವಾದಿಸುವ ಶಕ್ತಿ ನನಗಿಲ್ಲ ತಾಯಿ, ನನಗಿಲ್ಲ. ತಾಯಿಯಲ್ಲಿ ಕಳೆದುಕೊಂಡ ಈ ತಪ್ಪಲಿಗಳಿಗೆ ನೀವೇ ಹೆತ್ತ ತಾಯಿಯನ್ನು ನಂಬಿದ್ದೇವಮ್ಮ. ದಯವಿಟ್ಟು ನನ್ನ ತಂಗಿಗೆ ಚಿತ್ತ ಹಿಂಸೆ ಕೊಡಬೇಡಮ್ಮ, ಚಿತ್ತ ಹಿಂಸೆ ಕೊಡಬೇಡ. ಅವ್ವ ಬೈದ್ರೆ ನನ್ನ ತಾಯಿ ತೀರಿದ ಬಳಿಕ ಅವಳು ನಮ್ಮ ಹೆತ್ತು ತಾಯಿ ಹೇಗೆ ಜೋಪಾನ ಮಾಡ್ತಾ ಇದ್ದಾಳಂದ್ರೆ ಒಂದು ಮಾತಿನ ಬೈದಿದ್ದಾರೆ. ಇಲ್ಲಿ ಹಾಲು ಕುಡಿ. ನಿನಗಾಗ್ಲಿ ಈ ನಿಮ್ಮ ತಂಗಿಗಾಗ್ಲಿ ಬೈಯೋದಾಗ್ಲಿ ಹೊಡೆದಾಗ್ಲಿ ಮಾಡಲ್ಲ. ಆದ್ರೆ ಹಾಲನ್ನ ಕುಡಿಪ. ನಿಲ್ಲು, ಅದು ಅಮ್ಮ ಪ್ರೀತಿಯಿಂದ ನನಗೆ ತಂದು ಕೊಟ್ಟಿರುವ ಹಾಲು. ಅದು
ನನಗೆ ಸೇರಬೇಕಾದದ್ದು. ಓಹೋ ತಮ್ಮ ಅರ್ಜುನ, ಯಾವಾಗ ಬಂದಿಯಪ್ಪ? ಚೆನ್ನಾಗಿದ್ದೆ ಏನು? ನಿನ್ನ ಆಸೆಯನ್ನು ನಾನು ಯಾವತ್ತಾದ್ರೂ ನಿರಾಕರಿಸಿದ್ದೇನೆ. ತೆಗೆದುಕೊಳ್ಳಪ್ಪ ನಿಜ. ಅರ್ಜುನ, ಆ ಹಾಲು ನೀ ಕುಡಿಬಾರ್ದಪ್ಪ. ಯಾಕಂದ್ರೆ ಕರ್ಣ ಹೊಲದಲ್ಲಿ ತೊಳೆದು ಬಂದಿದ್ದಾನಲ್ಲ, ಪಾಪ ಅವ್ನು ಕುಡಿಲಿ, ನೀನು ಬೇರೆ ಹಾಲು ತಂದು ಕೊಡ್ತೀನಿ ಪಾಪ. ಇಲ್ಲಮ್ಮ, ತಮ್ಮ ಕೇಳಿದ್ದನ್ನು ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ಮೊದಲು ತಮ್ಮ ಕುಡಿಯಲಿ, ಬೇಕಾದರೆ ನಾನು ಆಮೇಲೆ ಕುಡಿಯುತ್ತೇನೆ ತಾಯಿ. ತಮ್ಮ ತೆಗೆದುಕೋ, ಕುಡಿ ನೀನೆ ಹಾಲು. ಮಾಡ್ಕೊ ಮಾಡ್ಕೊಳ್ಳೋದು ನಿನ್ನ ಸಲುವಾಗಿ ನೀನು ಸುಖಕ್ಕೋ ಇಲ್ಲಿ ಹಾಲಲ್ಲಿ ವಿಷ ಹಾಕಿದೆ. ಅಮ್ಮ! ಬೇರೆ ಹಾಲು ಕೊಡ್ತಿಲ್ಲ. ಇದೇನು ದೇವರ ಆಟ? ದೇವ, ನೀನು ಆಡಿಸಿದಂತೆ ಆಡುವ ಸುತ್ತದ ಗೊಂಬೆಗಳು ನಾವು. ವಿಷ ಕುಡಿದು ಸಾಯಿಸಬೇಕೆಂದಿರುವ ಈ ನನ್ನ ಚಿಕ್ಕಮ್ಮನನ್ನು 100 ಕಾಲ ಸುಖವಾಗಿಟ್ಟಿರು ದೇವ, 100 ಕಾಲ. ನಿನ್ನ ಮಕ್ಕಳ ಸುಖದಿಂದ ನೆಲೆಯಬೇಕೆಂಬ ಆಶಾ ಗೋಪುರವನ್ನು ಕಟ್ಟಿದ್ದೇಯಲ್ಲಮ್ಮ. ಆ ನಿನ್ನ ಗೋಪುರ ಇಂದು ಗಾಳಿಗೆ ಹಾರಿ ಹೋಯಿತಮ್ಮ, ಗಾಳಿಗೆ. ಅಮ್ಮ, ಇಂದು ನೀನಿದ್ದಿದ್ದರೆ ನಮಗೆ ಇಂಥ ದುರ್ಗತಿ ಬರುತ್ತಿರಲಿಲ್ಲ ತಾಯಿ, ದುರ್ಗತಿ ಬರುತ್ತಿರಲಿಲ್ಲ. ದೇವಾ ಮಾರುತೇಶ್ವರ, ಈ ನೋವನ್ನೆಲ್ಲ ನೋಡುವುದಕ್ಕಿಂತ ನನ್ನ ತಾಯಿಯನ್ನು ಮೇಲೆ ಕರೆದುಕೊಂಡಿರುವುದು 100 ಬಾಲು ಮೇಲು. ಮಾರುತೇಶ್ವರ, ಎಷ್ಟೇ ಕಷ್ಟ ಬಂದರೂ ಈ ನನ್ನ ತಂಗಿ ಹಾಗೂ ತಂದೆಗೋಸ್ಕರ ಸಹಿಸುವ ಶಕ್ತಿ ಕೊಡು ದೇವಾ, ಸಹಿಸುವ ಶಕ್ತಿ ಕೊಡು ತಂಗಿ. ದೇವರ ದೃಷ್ಟಿಯಲ್ಲಿ ನ್ಯಾಯ ಅನ್ಯಾಯಗಳನ್ನು ಒಂದೇ ತಕ್ಕಡಿಯಲ್ಲಿ ತೂಗುವಂತಾಯಿತು. ಹೇ ದೇವ, ಹೀಗೇಕೆ ಕಣ್ಮುಚ್ಚಿಕೊಂಡು ಕುಳಿತಿರುವಿರ? ನನ್ನ ಅಳವು ನಿನಗೆ ಕೇಳುತ್ತಿಲ್ಲವೇನಪ್ಪ, ಕೇಳುತ್ತಿಲ್ಲವೇನು? ಇಂದು ರೈತರೆಲ್ಲರೂ ಸೇರಿ ಒಂದು ಸಂಘ ಮಾಡಿದರು. ಆ ಸಂಘಕ್ಕೆ ನನ್ನನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ದರು. ಇಂಥ ಒಳ್ಳೆಯ ಸಮಯದಲ್ಲಿ ಹರ್ಷಪಟ್ಟು ಆಶೀರ್ವಾದ ಮಾಡಲು ನನ್ನ ಹೆತ್ತ ತಾಯಿ ಇದ್ದಿದ್ದರೆ, ಅಯ್ಯೋ. ಎಲ್ಲದಕ್ಕೂ ಆ ದೇವರಿಂದಾನೆ. ಅಳ್ಬೇಡ, ಸಂತೋಷವಾದ ಸಮಯದಲ್ಲಿ ನಾವು ನೋಡ್ತಾ ಇರ್ಬೇಕು. ಶಿವಪ್ಪನವರೇ, ಹಾ ಗೌಡ್ರು, ಬನ್ನಿ ಗೌಡ್ರಿ, ಬನ್ನಿ. ಏನು ಗೌಡ್ರಿ, ಬಡವರ ಮನೆಗೆ ತಮ್ಮ ಆಗಮನ ಹೇಳಿ ಕಳಿಸಿದರೆ ನಾನೇ ನಿಮ್ಮ ಮನೆಗೆ ಬರುತ್ತಿದ್ದೆ. ಶಿವಪ್ಪ, ನಿಮ್ಮ ಹತ್ತಿರ ಒಂದು ಮುಖ್ಯವಾದ ಸಮಾಚಾರ ಮಾತನಾಡಲು ಬಂದಿರುವೆ. ಇದಕ್ಕೆ ನೀವು ಒಪ್ಪುವುದಾದರೆ ನೇರವಾಗಿ ಹೇಳುತ್ತೇನೆ. ಗೌಡ್ರಿ, ಅದು ಏನು ಅಂತ ನೇರವಾಗಿ ಹೇಳಿಬಿಡಿ. ನೋಡು ಶಿವಪ್ಪ, ನನಗೆ ಇರುವವನು ಒಬ್ಬನೇ ಮಗ. ಅವನ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಅವನೆಂದರೆ ನನಗೆ ಪ್ರಾಣ. ಅವನು ನಿಮ್ಮ ಮಗಳನ್ನು ಇಷ್ಟಪಟ್ಟಿದ್ದಾನಂತೆ. ಇದಕ್ಕೆ ನೀವು ಒಪ್ಪಿ ನಿಮ್ಮ ಮಗಳನ್ನು ನನ್ನ ಮನೆಗೆ ಸೊಸೆಯಾಗಿ ದಾರಿ ಎರೆಯಬೇಕೆನ್ನುವುದೇ ನನ್ನ ಆಸೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಹಾ ಶಿವಪ್ಪ, ವರದಕ್ಷಿಣೆ ಅಂತ ಏನು ವಿಚಾರ ಮಾಡಬೇಡ. ಮುತ್ತಿನಂತ ಈ ನಿಮ್ಮ ಮಗಳೇ ನನ್ನ ಮನೆಗೆ ವರದಕ್ಷಿಣೆ, ತಿಳಿಯಿತೆ? ಮನೆ ಬಾಗಿಲಿಗೆ ಬಂದ ಭಾಗ್ಯದ ರಕ್ಷಣೆಯನ್ನು ತಿರಸ್ಕರಿಸುವುದು ಮೂರ್ಖತನ. ಗೌರಿ,
ಮದುವೆಯಾಗಿ ಬಾಳಿ ಬದುಕುವವರೆಯ ಒಪ್ಪಿದ ಮೇಲೆ ನಮ್ಮದೇನಿದೆ ಗೌಡ್ರಿ? ನಿಮ್ಮ ಒಪ್ಪಿಗೆ ನಮ್ಮ ಒಪ್ಪಿಗೆ ಏನಂತ ತಿಳಿಸಿರಿ? ಗೌರಿಗೆ ಸ್ವಲ್ಪ ಕಾಪಿನ ಬೇಡ ಬಾರಮ್ಮ, ನಾನು ಈಗ ಬರುವಾಗ ಕುಡಿದು ಬಂದಿರುವೆ. ಬರುವ ತಿಂಗಳೇ ಒಳ್ಳೆಯ ಮುಹೂರ್ತ ನೋಡಿ ಮದುವೆ ಮಾಡಿ ಮುಗಿಸೋಣ. ಕಾರಣ ಇದಕ್ಕೆ ನಿನ್ನ ಅಭಿಪ್ರಾಯ ಏನು ತಿಳಿಸಲೇ ಇಲ್ಲ. ಹಿರಿಯರೆಲ್ಲ ನೀವಿರುವಾಗ ನನ್ನದೇನಿದೆ ಗೌಡ್ರಿ ಇದರಲ್ಲಿ? ಇದಕ್ಕೆ ನಿನ್ನ ಒಪ್ಪಿಗೆಯೂ ಇದೆ ಅಂದ ಹಾಗಾಯ್ತು. ಶಿವಪ್ಪನವರೇ, ಶಿವಪ್ಪನವರೇ, ತೆಗೆದುಕೊಳ್ಳಿ ತಾಂಬೂಲವನ್ನು. ಶಿವಪ್ಪ, ನಾನಿನ್ನು ಹೋಗಿ ಬರ್ತೀನಿ. ಆಯ್ತು ಶ್ರೀಪತಿ, ಹೋಗಿ ಬನ್ನಿ. ಒಳ್ಳೆಯದಾಗಲಿ. ಬಾರಮ್ಮ ಇಲ್ಲಿ. ಯಾಕಮ್ಮ ತಂಗಿ, ನೀನೇನು ಮಾತನಾಡುತ್ತಿಲ್ಲವಲ್ಲ? ಏಕೆ? ನಿನಗೆ ಈ ಮದುವೆ ಇಷ್ಟವಿಲ್ಲವೇನು? ಅಪ್ಪ ನೀನು ಒಪ್ಪಿದ ಮೇಲೆ ನನಗೂ ಮದುವೆ ಒಪ್ಪಿಗೆ ಇದೆ. ಹಾಗಾದರೆ ಇದೇ ಸಮಯದಲ್ಲಿ ಒಂದು ಆಗಲ್ಲಾದರೂ ಆಗಬಾರದು. ಬಂದು ಕೂಡ ನನ್ನ ಅಣ್ಣ ಹೊರದಲ್ಲಿ ಕೆಲಸ ಮಾಡ್ತಿರ್ಬೇಕು. ಹೌದು, ಆದಷ್ಟು ಬೇಗ ನನ್ನ ನನಗೆ ಗೊತ್ತಿಲ್ಲ.
ಬಿಟ್ಟೆ ಏನೋ? ನೋಡು ಸುಧಾ, ನೀನನ್ನು ಮರೆತರು ನಾನು ನಿನ್ನನ್ನು ಮರೆಯಲು ಸಾಧ್ಯವೇ? ನಿಮ್ಮಂತ ನಿರಾಶ್ರಿತರಿಗೆ ದಾರಿ ತೋರಿಸಲು ಸದಾ ಮತ್ತೆ ನಿನ್ನ ಗಂಡನಾಗಬೇಕೆಂದಿರುವವನ ಚಿಕ್ಕಪ್ಪ ನಾನು. ಈಗ ನಿನ್ನ ಪ್ರಿಯತಮ ನಿಮ್ಮ ಬಾಯಿಂದ ಇಂತಹ ಅಪಶಬ್ದವೇ? ಅದು ಅದೇ, ಈ ರೀತಿ ಅಬಲೆ ಮೇಲೆ ಕಾಮದ ಕಟ್ಟು ಹಾಕೋದು ಸರಿಯಲ್ಲ, ಸರಿಯಾಗಿ. ಇಂಥ ಒಳ್ಳೆಯ ಸಮಯಕ್ಕಾಗಿ ಬಹುದಿನದಿಂದ ಹಂಬಲಿಸಿ ಕಾಯುತ್ತಿದ್ದೆ. ನೋಡು ಸುಧಾ, ಬರೀ ಮಾತಿನಲ್ಲಿ ಕಾಲವನ್ನು ವ್ಯರ್ಥ ಮಾಡುವುದರಲ್ಲಿ ಸುಮ್ಮನೆ ನನ್ನ ವಶವಾಗಿ ಬಂದು ಕಾಮದ ಹಸಿವೆಯನ್ನು ತೀರಿಸಿ ಜೀವನದ ಕೊನೆಯವರೆಗೂ ನನ್ನ ಅರಸಿಯಾಗಿ ಬಾಳು ಸಾಗಿಸು. ಏನು ಅರಸಿನ? ಅದು ನಾನು ನಿನ್ನಂತವನಿಗೆ ಅರಸಿ ಆಗ್ಬೇಕಾ? ಈಗಾಗಲೇ ಒಬ್ಬರಿಗೆ ಅರಸಿಯಾಗಿ ನನ್ನ ಮೈ ಒಪ್ಪಿಸಿದ್ದಾಗಿದೆ. ಅಂದಮೇಲೆ ನಿನ್ನವಳಾಗುವುದಕ್ಕೆ ಸಾಧ್ಯವಿಲ್ಲ. ಸರಿ ಆತಗೆ ಆಸೆ ಉಳಿದಿಲ್ಲವೆಂದು ಈಗಲೇ ಹತಾಶರಾಗದಿರುವುದ? ಹಸಮಣೆ ಏರಬೇಕೆಂದಿರುವ ನೀನು ನಿನ್ನ ಪತಿ ಜೊತೆ ಸೇರಿ ರತಿ ಸುಖ ಪಡೆಯಲು ಸಾಧ್ಯವಿಲ್ಲ. ಇನ್ನೂ ಅದರ ಸವಿಯನ್ನು ಅರಿತಿಲ್ಲ. ಹರೆಯದ ಅಂಗಳದಿ ಯೌವನದ ಹೋ ಸೌಂದರ್ಯವೆಂಬ ಪರಿಮಳ ತುಂಬಿ ಅರಳಿ ನಿಂತಾಗ ನನ್ನಂತ ರಸಿಕ ತುಂಬಿಯು ಅದರ ಸ್ವಾದ ಹೀರಿದಾಗ ಮಾತ್ರ ಸಾರ್ಥಕವಾಗುವುದು. ನೀನೇ ಸೌಂದರ್ಯ ತುಂಬಿದ ಹೂ ಎಂದು ಬಹುದಿನದಿಂದ ಹಂಬಲಿಸಿದ ನನ್ನ ಆಸೆಯನ್ನು ತೀರಿಸಬಾರದು. ಸರಿ ಆಚೆಗೆ ಹಿಂದಕ್ಕೆ. ನಿನ್ನ ಆಸೆಯನ್ನು ತೀರಿಸುವುದಕ್ಕೆ ನಾನೇನು ಬೀದಿ ಬಸ್ವಿಯಲ್ಲ. ಬಂದಾಗ ಆಸೆ ತೀರಿಸಿಕೊಳ್ಳುವುದಕ್ಕೆ ನನ್ನನ್ನು ಸೋಲೆ ಅಂತ ತಿಳಿದುಕೊಂಡಿದ್ದೇನೆ. ನೋಡು, ನಾನು ನಿನ್ನವಳಾಗುವುದಕ್ಕೆ ಯಾವ ಕಾಲಕ್ಕೂ ಅಸಾಧ್ಯವಾದ ಮಾತನ್ನು ತಿಳಿದುಕೊಂಡು ಅಸಾಧ್ಯವೆಂಬ ಅಕ್ಷರವೇ ನಶಿಸಿ ಹೋಗಿದೆ ಈ ವಿಶ್ವನಾಥನ ವಂಶದಿಂದ. ಸುಮ್ಮನೆ ಹಠ ಮಾಡದೆ ತಾನಾಗಿ ಅರಸಿ ಬಂದಿರುವ ಈ ಅದೃಷ್ಟವನ್ನು ತಿರಸ್ಕರಿಸಬೇಡ. ಹೆಚ್ಚಿಲ್ಲದ ಹಕ್ಕಿಯಾದ ನಿನ್ನನ್ನು ನನ್ನ ಪ್ರಾಣ ಪಂಜರದಲ್ಲಿಟ್ಟು ಕೈ ಹಿಡಿದ ಗಂಡನಿಗಿಂತಲೂ ಮಿಗಿಲಾಗಿ ನೋಡಿಕೊಳ್ಳುವೆ. ಆಚರುವೆ ಕಾಮರ ಕಿತ್ತು ನೆತ್ತಿಗೆ ಕೋಟಿ ಅಂತ ಕಾಣುತ್ತೆ. ಸರಿಯ ದಾರಿ ಬಿಡು. ಒಲವಿನಿಂದ ಒಪ್ಪಿ ಒಂದಾಗುವಳೆಂದು ಕೈಗಾದರೆ ಎಕ್ಕಂತೆ ಮಾತನಾಡುವೇನೆ ಹೊಚ್ಚಿನ ಹೆಣ್ಣೆ. ನಿನ್ನಂತ ಎಷ್ಟೋ ಹೆಣ್ಣುಗಳ ಮೈಸುಖಗೊಂಡ ಈ ವಿಶ್ವನಾಥ ಕೇವಲ ನಿನ್ನಂತ ಬಿಕಾರಿ ಮಾತಿಗೆ ಹೆದರುವನೆ ಇಲ್ಲ. ಈಗಲೇ ನನ್ನ ಬಲಕಾರದ ಬಲೆಯನ್ನು ಬೀಸಿ ತೀರಿಸಿಕೊಳ್ಳುವೆ ನನ್ನ ಆಸೆಯನ್ನು. ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಎಗರಿಸಿ ಇದು ನನ್ನೋರು ನನ್ನೇರಿಯ. ಎಲ್ಲಿ ನಿನ್ನ ಮನಸ್ಸಿಗೆ ಬಂದದ್ದೆಲ್ಲ ಮಾಡಿಸಿಕೊಂಡು ಮುಚ್ಕೊಂಡು ಬಿದ್ದಿರೋಕೆ ನನ್ನನ್ನು ಹಲಾಲ್ ಕೊಟ್ಟು ಹಾಕೊಂಡು ಕಾಂಜಿ ಪೀಜಿ ಲೋಕಲ್ ಹುಡುಗ ಅನ್ಕೊಂಡಿದ್ಯಾ? ನಾವು ನಿಮ್ಮಂತ ಕಾಮ ತುಂಬಿದ ಸಾಚಿಗಳನ್ನು ಈ ರೀತಿ ಹಾದಿ ಬೀದಿಯಲ್ಲಿ ಸಿಕ್ಕ ಒಂಟಿ ಹೆಣ್ಣು ಮಕ್ಕಳ ಮೇಲೆ ಕಾಮತೃಷೆಯನ್ನು ತೀರಿಸಿಕೊಳ್ಳಲು ಹಂಬಲಿಸುವ ನಿಮ್ಮಂತ ಮದ್ದಾನಿಯ ಮದೈನಿಯರು ಬಂದ ಎಂಟೆದೆಯ ಬಂದ ಉಂಡ ಪ್ರಚಂಡ ಅಂಬಿಗರ ಎಪ್ಪಲಿಗಳವನು ಆನೆಗೂ ಒಂದೆಚ್ಚೆ, ಜಿಂಕೆದು ಎರಡೆಚ್ಚೆ, ಒಂಟೆದು ಮೂರೆಚ್ಚೆ. ಆದರೆ ಈ ವಿಶ್ವನಾಥನದು ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದು. ಸುಮ್ಮನೆ ನನ್ನನ್ನು
ಮನಸ್ಸನ್ನು ಕೆಣಕದೆ ಒಮ್ಮನೆ ಹೊರಟು ಹೋಗಲಿಲ್ಲ. ಒಮ್ಮನೆ ಮಲಗಿರುವ ಮತ್ತೋಣಿಯನ್ನು ಕೆದಕಿ ಮದವೇರಿಸಿ ನಿನ್ನ ಮೃತ್ಯುವಿಗೆ ನೀನೇ ಆಹ್ವಾನ ಕೊಡಬೇಡ. मैं मरने के लिए नहीं आया हूँ कुत्ते, सभी लोगों के आया हूँ, याद रखो छुटिया छुटिया. చావంటే భయం నా కాదురా, చావంటే భయపడడానికి అల్లా తప్పాక గల్లీలో తిరుగుకో కాంజీ పీంజీ గుండా నా కొడక అనుకున్నావురా? నా నా భయం నా కాదురా, చావు నా గురించి చావే భయపడాలి. దానికి ముందు 20, 30, 40 కన్నబతనా పోతా. కర్ణ చరిత్రను సృష్టించాలన్నా నేనే, దాన్ని తిరిగి రాయాలన్నా నేనే. వచ్చేవాడు నీవు వచ్చిన వాడు బ్లడీ ఫోల్ అరవకు అమ్మ తోడు నరికేస్తా. ಅಲೈಕೊನಿ ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದರೆ ಎಷ್ಟು ಬಂದರೂ ಸರಿತದೇನೇ ಇಲ್ಲ. ಸಿಂಹನ ಟಿವಿ ನೋಡಿದ್ದೀಯಾ, ಕಾಡಲ್ಲಿ ನೋಡಿದ್ದೀಯಾ, ಅಷ್ಟೇ ಏಕೆ ಟಿವಿ ಪರದೆ ಮೇಲೆ ನೋಡಿದ್ದೀಯಾ. ಆದರೆ ರಾಜ್ಯ ಗಾಂಭೀರ್ಯದಿಂದ ವಂಚಿಯಾಗಿ ತಲೆ ಎತ್ತಿ ಬೇಟೆಯಾಡೋದನ್ನು ಯಾವತ್ತಾದರೂ ನೋಡಿದ್ದೇನಲೇ? ಪಂಚಾಯತ್ತಿ ಬಿಟ್ಟ ಅಂತಂದ್ರೆ ನನ್ನ ಮಗನೇ ಉಸಿರಾಡಕ್ಕೂ ಉಸಿರಿರಲ್ಲ. ನೋಡ್ತೀಯಾ ನೋಡ್ತೀಯ? ಸುಮ್ಮನೆ ಕೊಡಲೆ ನಿಲಿಪ್ತ ಕಡೆಗೆ ಸಾಕು. ಇಲ್ಲದಿದ್ದರೆ ಈ ನಿನ್ನ ಮುತ್ತು ತಂಗಿಯ ಪ್ರಾಣ ಪಕ್ಷಿಯನ್ನು ಕ್ಷಣಾರ್ಥದಲ್ಲಿ ಹಸುವನ ಪಾದ ಸೇರಿಸಬೇಕಾಗುತ್ತದೆ. ಎಚ್ಚರವಿರಲಿ. ನೀನು ಒಬ್ಬ ಗಂಡಸ, ಒಂದು ಹೆಣ್ಣನ್ನು ಅರ್ಥವಾಗಿಟ್ಟುಕೊಂಡು ಈ ರೀತಿ ಪೌರುಷವನ್ನು ತೋರಿಸುತ್ತೀಯಲ್ಲ, ನಾಚಿಕೆಯಾಗಬೇಕು ಈ ನಿನ್ನ ಜನ್ಮಕ್ಕೆ. ಹೌದು ಕರ್ಣ, ನಾನು ಗಂಡಸಲ್ಲ, ಚಂಡನೆ ಅಂದುಕೋ. ಒಂದು ವೇಳೆ ಈ ರೀತಿ ಶಕುನಿಯಂತೆ ಶಕುನಿಯ ತಂತ್ರ ಉಪಯೋಗಿಸಬೇಕಾಗುತ್ತದೆ. ಕಸಿದುಕೋ ಅವನ ಕೈಯಲ್ಲಿರುವ ಕೊಡಲಿಯನ್ನು, ಕಟ್ಟು ಅವನ ಕೈಗಳನ್ನು. ಎಲ್ಲಿ ಅಡಗಿ ಹೋಯಿತೋ ಈ ನಿನ್ನ ಗಂಡಸ್ತನದ ಪೌರುಷ? ಆರೋ ಆರೋ ಹೊಲ್ತೀಯಾ? ನನ್ನ ತಂಗಿಯ ಹಣೆಗೆ ಗುಂದಿಟ್ಟು ಈ ರೀತಿ ನನ್ನ ಕೈಗಳನ್ನು ಕಟ್ಟಿ ಪೌರುಷ ತೋರಿಸುವ ಉತ್ತರ ಕುಮಾರನೇ, ತಾಕತ್ತಿದ್ದರೆ ನನ್ನ ಕೈಗಳನ್ನು ಬೆಚ್ಚಿ ನೋಡು. ಹಪ್ಪುಲಿ ಆರ್ಪುಲಿ ಏ ವಿಷಗಂಟ, ಕೆಡುವಲೆ ಕ್ವಾಣನ ಕತ್ತರಿಸುವೆ ಇವನ ಕಾಲನ್ನ. ಈ ವಿಶ್ವನಾಥ ಹಠ ಹಿಡಿದರೆ ಘಟ ಉರುಳಿಸದೆ ಬಿಡಲಾರ. ಏ ಕರ್ಣ, ಇಲ್ಲಿ ನಡೆದ ವಿಷಯವನ್ನು ಬೇರೆ ನನ್ನ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ತಿಳಿಸಬಾರದು. ಒಂದು ವೇಳೆ ಬೇರೆ ಯಾರಿಗಾದರೂ ತಿಳಿಸಿದರೆ ಈ ನಿನ್ನ ಮುತ್ತು ತಂಗಿಯ ಮದುವೆ ಎಂಬ ಆಶಾ ನನ್ನ ಬಿರುಗಾಳಿಗೆ ಸಿಕ್ಕು ನೆಲ ಸಮವಾಗುತ್ತದೆ. ಎಚ್ಚರವಿರಲಿ.
ದೇವರು. ಇನ್ನೊಂದು ಸಾರಿ ತೆಗೆಯದಿರಮ್ಮ ನಿನ್ನ ದೇವರ ಹೆಸರನ್ನು. ಬೆಲೆಯೇ, ನನ್ನ ಬಾಳನ್ನು ಬರೆದು ವಚನ ಮಾಡಿದೆಯಾ? ಈಗಲಾದರೂ ಸಂತೋಷವಾಯಿತೇನಪ್ಪ, ನಿನಗೆ ಸಂತೋಷವಾಯಿತು. ಕಡಲಿನಲ್ಲಿಯೇ ಬಳಲಿ ಬಳಲಿ ಬೇಸೆತ್ತಿನೆಂದು ದುಃಖದಲ್ಲಿ ಆ ಮಾರುತೇಶನಿಗೆ ಬೇಯಿಸೆ. ನನ್ನ ತಪ್ಪನ್ನು ಮನ್ನಿಸು ದೇವಾ, ಮನ್ನಿಸು. ಹೌದು, ಇಲ್ಲಿ ನಡೆದಿರುವ ವಿಷಯವನ್ನು ನಾನು ಯಾರಿಗೂ ತಿಳಿಸಕೂಡದು. ಏಕೆಂದರೆ ಒಂದು ವೇಳೆ ನಾವು ಯಾರಿಗಾದರೂ ಹೇಳಿದರೆ ಆ ವಿಷ ತುಂಬಿದ ವಿಶ್ವನಾಥ ನನ್ನ ತಂಗಿಯ ಮದುವೆಗೆ ಅಡ್ಡಿಯಾಗುತ್ತಾನೆ. ಬೇರೆ ಕಷ್ಟ ಬಂದರೂ ನಾನೇ ಸಹಿಸುವೆ. ನನ್ನ ತಂಗಿ ಚೆನ್ನಾಗಿರಬೇಕು. ತಂಗಿ, ನನ್ನದೊಂದು ಮಾತು ನಡೆಸಿಕೊಡುವೆಯಾ ತಾಯಿ? ತಂಗಿ, ಇಲ್ಲಿ ನಡೆದಿರುವ ವಿಷಯವನ್ನು ಯಾರಿಗೂ ತಿಳಿಸಬೇಡಮ್ಮ. ತಿಳಿಸಿದರೆ ನನ್ನ ಮೇಲೆ ಆಣೆ ಆದಿತು ತಾಯಿ, ಆಣೆ ಆಗುತ್ತೆ. ಕಡಲಿಗೆ ಬಲಿಸಿದೆ ಮನ, ಕಡಲಿಗೆ ಬಲಿಸಿದೆ ಮನ, ಕಡಬಲ್ಲೆ ಒಂದಿನ ಕಡಲನು ಕೂಡಬಲ್ಲೆ ಒಬ್ಬರ ಮಗನ ಬಂದು ವ್ಯಾಪಾರ ಮಾಡ್ಲೇ ಇಲ್ಲ. ಕಡೆಗೆ ಇವತ್ತ ಜಾತ್ರೆ ಹೋಳಿಗೆ ಬದ್ನಿಕಾಯ ತಗೊಂಡ್ ತಿಂತಾನ. ಬದ್ನಿಕಾಯ ತಗೊಳ್ಳಲ್ಲ. ಹೆಣ್ಮಕ್ಳಿಗಂತೂ ನನ್ನ ಹತ್ತು ಯಾವ ಮಾಲ್ನು ಖರೀದಿ ಮಾಡ್ಬೇಕಂತ ಅನ್ಸರ ಒಂದು. ನೀವರ ಹೆಣ್ಮಕ್ಳು ಎದ್ದು ಬಂದು ಬದ್ನಿಕಾಯ ತಗೊಂಡು ಹೋಗ್ಬಾರ್ದಲ್ಲ ನಮ್ಮ ಹೋಗುಗಳು. ಇಷ್ಟು ಉತ್ತರಂಗ ಹುಡುಗಿ ಪ್ಯಾಸೆನ್ ಅರ್ಕಿಯಾತಕ, ಉತ್ತರಂಗ ಹುಡುಗಿ ಪ್ಯಾಸೆನ್ ಅರ್ಕಿಯಾತಕ, ಬೆಚ್ಚಿ ಬಂದ ಮಲ್ಲ ಹೋಗು.
ವ್ಯಾಪಾರ ಮಾಡೋದು ಬೆಟ್ಟ ಈ ಕಾಯಿಪಲ್ಲೆ ವ್ಯಾಪಾರ ಮಾಡೋ ಅನ್ನೋ ಸುದ್ದಿ ಕೇಳಿ ನಿನ್ನ ಹುಡುಕೋಂತ ಬಂದೇನ. ಚುಕ್ಕಿ ನಿನ್ನ ಹತ್ರ ಕೆಂಪನ ಗುಂಡು ಹೋದವನ ಏನವ ಗುಡ್ಗುಂಡನಿರೋದು? ಅದ ಕೆಂಪನ ಟೊಮ್ಯಾಟೊ. ಹೌದಾ? ಎಲ್ಲಾ ತರಕಾರಿ ವ್ಯಾಪಾರ ಮುಗಿಸ್ಕೊಂಡು ಉಳಿದಿದ್ದ ಟಮಾಟೆನು ಎರಡು ಅದಾವ. ಸಾಕು ಬಿಡ ಅವ ಎರಡು ಕೂಡ ಹಿಚಿಕಿ ಸಾಲ ಆಗ್ಬಿಡ್ತಾನ. ಅಯ್ಯಯ್ಯ ಕೊಡ್ತಿದ್ದೆವು ಮರೆ. ಅದ್ರ ನಿನಗಿಂತ ಮುಂಚೆ ಆ ಸಾವವ ಅಡ್ವಾನ್ಸ್ ಕೊಟ್ಟು ಆ ಟಮಾಟೆನ ಹಂಗ ಬಿಟ್ಟೋಗ್ಯಾನ. ಅದ್ರಾಗ ಇನ್ನೂ ಸ್ವಲ್ಪ ಕಾಯಿ ಅದಾವ ಅಂತ ಬಿಟ್ಟೋಗ್ಯಾನ. ಅಡ್ವಾನ್ಸ್ ಕೊಟ್ಟಾನು. ನಿನ್ನ ಟಮಾಟೆ ನೋಡಿದವ್ರು ಮುಂದಕ್ಕೆ ಹೋಗಂಗಿಲ್ಲ. ಅಡ್ವಾನ್ಸ್ ತಗೋತ್ ಕೊಟ್ಟ ಒಮ್ಮೆ ಹಿಚಿಕ್ ಹೋಗ್ತಾರ. ಏನ ಟೊಮ್ಯಾಟೊ ಏನ್ ಹಣ್ಣಾಯ್ತು ಏನ ಕಗ್ಗಾಯ್ತು ಅಂತ ಅಂತೂ ನನ್ನ ಮಾಲಲ್ಲಿನ ಮನಸ್ಸಿಗೆ ಬಂದೈತಿ ಹಲವಾರ. ಮನಸ್ಸಿಗೆ ಬಂದೈತೆ ಬುಟ್ಟಿ ಹೊಡ್ಕೊಂಡು ಬಂದೇನ. ಏನ್ ಮಾಡೋದು ಮಾಮ? ಬರ್ತಾವು ಎಲ್ಲಾ ಸಂಘ ಬರೀ 10-20 ಮಂದಿ ವ್ಯಾಪಾರ ಸಾಕು. ಎಲ್ಲಾರಿಗೆ ಕೊಟ್ಟು ಧನ್ಯವಾಗಿರ್ಬೇಕು. ಹೇಳ್ತೇನೆ ಮಾರಾಯ, ಈ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಮಕ್ಕೊಂಡಿ ಅಂದ್ರ ರಾತ್ರಿ ಹೇಳಕ್ ಮನಸ್ಸಾಗೋದಿಲ್ಲ. ಅಷ್ಟು ಮೈ ಕೈ ಎಲ್ಲ ನೋವಾಗ್ಬಿಟ್ಟಿರ್ತಾವ ನೋಡ. ಕಡೆ ಐತ್ಲೆ ನಿನ್ನ ಮಾತ. ಒಮ್ಮೆ 2 ಸಲ ಕೊಟ್ರೆ ಎಷ್ಟೋ ಧನ್ಯವಾಗತ್ತೆ. ಇನ್ ಚಂಚನ ಬೆಳತನ ಕೊಟ್ರೆ ಹೆಂಗ ನೀವು ವಯಸ್ಸಿನ ಹುಡುಗಿದ ಅಂತ ತಡ್ಕೊಂಡಿ ನಿನ್ನ ಸ್ವಲ್ಪ ವಯಸ್ಸಾದ ಮುದುಕಿರ್ತಾನ. ಇಷ್ಟೊತ್ತಿಗೆ ಅಕ್ಕಿ ಗತಿ ಬಾಳ ದಿವಸ ಆಕಿತ್ತ. ಆದ್ರೂ ನೀವು ಒಂದೊಂದ್ಸಲ ಗಿಡಕ್ಕೆ ಮೋಸ ಮಾಡ್ತೇಳ. ಯಾಕ ಏನ್ ಮಾತಾಡಕತ್ತಿದೆ? ಅಪ್ಪಟ ಚಿನ್ನದ ಮೇಲೆ ಸಂಶಯವೇ? ಹುಡುಗಿನ ಬೇಕಾದ್ರೆ ನಮ್ ದೋಸ್ತಿಗೆ ಅಂತ ಹುಡುಗಿನ ಇಂತ ಹುಡುಗಿ ಹೆಸರು ಕೆಲ್ಸಕತ್ತ ನೀ ಹುಟ್ಕೊಂಡೇನಾಗ್ತೇನೆ. ನಾ ಏನ್ ಮೋಸ ಮಾಡಿ ಸರ ಹೇಳ್ಬೇಕಾಯ್? ನೀ ಮಾಡೋದು ಹೇಳ್ತಾನೆ ಕೇಳಿಲ್ಲ. ತೂಕದಾಗ ಹೆಚ್ಚ ಕಮ್ಮಿ ಮಾಡ್ತಿ ಇಲ್ಲ ಈ ಕೊಳದ ಕಾಯಿಪಲ್ಯ ಕೊಡ್ತಿ. ಯಾಕೆ ಸುಳ್ಳು ಮಾತಾಡ್ತೀಯ ಮಾರಾಯ? ನಾ ಇಷ್ಟು ಸಂಶಯ ಇತ್ತಪ್ಪ ಅಂದ್ರೆ ಹೇಳ್ತೀನಿ ಕೇಳಿಲ್ಲ. ನಾನು ಯಾಕೆ ಹಂಗತೆ ಮಾಡ್ತೀನಿ ಅಂದ್ರೆ ಈ ಮಾಲ್ ಮ್ಯಾಗ ಧೂಳು ಬೀಳಬಾರ್ದು ಅಂತ ಅರ್ಬಿ ಮುಚ್ಚಿರ್ತೀನಿ. ಬಿಸಿಲು ಬಿದ್ರೆ ಬಾಡ್ ಹೋಗ್ತಾವ ಅಂತ ಬಟ್ಟಿ ಮುಚ್ಚಿರ್ತೀನಿ. ನಿನ್ನ ಮನಸ್ಸಿಗೆ ಅಂದ್ರೆ ಹಂಗ ಮಾಲ್ ಬೇಕಾಗಿತ್ತಪ್ಪ ಅಂದ್ರೆ ಅರ್ಬಿ ತೆಗಿಬೇಕಾ? ನಿನ್ನ ಮನಸ್ಸಿಗೆ ಬಂದ ಮಾಲ್ ತಗೊಂಡು ಸುಮ್ಮನೆ ಹೋಗ್ತಾ ಬಂದವ್ರಿಗೆಲ್ಲ ಎಷ್ಟು ಹೇಳ್ಬಿಡು. ಮುಂದೆ ಹಂಗಾಗೈತೆ ನೋಡ್ ಮಜಾ. ಬಂದವ್ರಿಗೆಲ್ಲ ಯಾಕೆ ಹಂಗ ಹೇಳಕ್ ಹೋಗ್ಲಿ? ಏನದು ಮದುವೆ ಇರೋದು? ಎಲ್ಲಾರು ಬಂದ ನಿನ್ನ ಬುಟ್ಟಿ ಒಳಗ್ ಕೈ ಆಡಿಸಿದ್ರ ಇದು ಟೊಮ್ಯಾಟೊ ಕಪ್ ಹಾಕೈತೆ. ಮತ್ತೆ ನೀನು ಪ್ಲಾಸ್ಟಿಕ್ ಬುಟ್ಟಿನ ತಡಿದಲ್ಲ. ಇದನ್ನ ವಿಚಾರ ಮಾಡಿ ನಿನ್ನ ಬುಟ್ಟಿ ಒಳಗ್ ಕೈ ಹಾಕಾಕ ಮಂದಿಗೆ ಲೈಸೆನ್ಸ್ ಲೈಸೆನ್ಸ್ ಅಂದ್ರೆ ನಿನಗೆ ನನ್ನ ಮ್ಯಾಗ ಅನುಮಾನ ಐತಿ ಅನ್ನಂಗ ಆಯ್ತಲ್ಲ. ಯಾಕೆ ಸಂಶಯ ಮಾಡ್ತೀವಿ? ಓ ಮಾರಯ್ಯ, ನಾನಲ್ಲೋ ಎಂಜಲ ಎಡೆಯ ನಡಿ ಹೋಗುತ್ತೀನಿ ದೇವರ ಗುಡಿಯ. ಮೋಸ ಮಾಡುವಂತ ಹುಡುಗಿ ಅಲ್ಲ. ನೀನು ಕಾಯ್ದು ಗಿರಾಕಿ ಅಂತ ನೀನು ಬಟ್ಟೆ ತೆಗೆದು ನೋಡಿ ತಗೊಂಡು ಹೋಗು ಅಂತ ಹೇಳಿದ್ದೆ. ಮನಸ್ಸಿಗೆ ಬಂದಂತೆ ಅಂತ ನೀನು ಬುಟ್ಟಿ ಹೊಡ್ಕೊಂಡು ಬಂದೇಡ ಚಿಕ್ಕಿ. ಯಾರು ಬೇಡ ಅಂತಾರೋ ಬರಯ್ಯ? ನನಗೂ ನಿನ್ನಂತವನ ಆಶ್ರಯನ ಬೇಕಾಗಿತ್ತು. ಯಾವಾಗ ನೀ ಇಷ್ಟೊಂದು ಗಟ್ಟಿ ಧೈರ್ಯ ಮಾಡಿ ನನಗೆ ಹಿಂದೆ ಬೆಣ್ಣ ಅಂತೆ ಅಂದ್ರೆ ಹುಟ್ಟಿನಾದ್ರೂ ಹೊರು ಇಲ್ಲ ಗಟ್ಟಿ ಗಂಡ ಹೊರಗಳು. ನಾನೆಲ್ಲ ಬೇಡ ಅಂತೀನಿ. ಇಲ್ಲ ಹುಡುಕ್ಯಾಗ ಜಾನ್ಸ ಇಷ್ಟು ಮಂದ್ಯಾಗ
ಕಳಿಸೀನಿ ಪ್ರೇಮ ಪತ್ರ ಮನ್ಯಾರ ಬಿಚ್ಚಿ ಹೋದ ಹೋಗಲಾರದ ಹಂಗುಲ ಬಾಳದ ಮನ್ಯಾರ ಬಿಚ್ಚಿ ಹೋದ ಹೋಗಲಾರದ ಸಿಕ್ಕಿದು ಬಾಯಿ ನಿಮ್ದಕ್ಕೆ ಸಿನಿಮಾ ಶೂಟಿಂಗ್ ಬಿರ್ಸಿಲ್ಲ ಚಾಲು ಆಗಿಬಿಟ್ಟೈತ್ಲ ಈಗ ತಗಿ ಸಿನಿಮಾ ಏನ್ ಸಾಹೇಬ ನೀವು ಅರೆ ಏನಲ್ಲ ನಂದು ಮಗನೇ ಹೊಯ್ಕೋ ಅಂತಿ ಹೊಯ್ಕೋಳಕ್ ಇಲ್ಲಿ ಏನಾಗೈತೆ ಅಂತ ಹೊಯ್ಕೋಲಿ ಯಾರ ಸತ್ತಾರ ಮತ್ ಊರಾಗ ಲೇ ಸಾಹೇಬ ಸಿನಿಮಾದ ಹೆಸರು ಅದನ್ನ ಇಟ್ಟಿವಿ ಇಲ್ಲಿ ಬಂದು ನಿಂದ್ರ ಬಾರಿ ಏನಾಯ್ತು ಹೀರೋಯಿನಿ ಹೇಳಿ ಹೇಳು ಮಗ ಜೀವನದಾಗ ಹೆಣ್ಣಿನ ಮೇನ ಮುಟ್ಟಿದಾಗ ಕಾಣಕತ್ತಿಲ್ರಿ ಮಗ ಲೇ ಮಗನ ನೀ ಬಾವ್ಯಾಗ ಮುಡಿಗೆ ಎದ್ದು ಮಾರಿ ತಪ್ಪದ ಬಂದಂಗ ಕಾಣಕತ್ತಿಲ್ಲ ಹೊಲಸು ಗಟ್ರದಾಗ ಬಿದ್ದ ಕ್ಯಾಮೆಟ್ಟಿ ಕೆರೆಯಾಗ ಮಾರಿ ತಪ್ಪದ ಬಂದಂಗ ಕಾಣಕತ್ತಿ ಲೇ ಮಗನ ಈಗ ಹೀರೋಯಿನ್ ಆಯ್ಕೆ ಯಾವ ಅಂಗಲದಾಗ ನೋಡಿದ್ರು ನನಗೆ ಹೀರೋನಿ ಕಣ್ಣಂಗ್ ಕಾಣವಳ ಲೇ ಮಗನ ಆಯ್ಕೆ ಜೋಕ್ ಮಾಡ್ರ ಹಳೆ ಜೋಕ್ ಮಾಡ್ರ ಹೆಂಗಲ್ಲ ನೀ ನೋಡಿದ್ರೆ ನಾನೇನ ಮಾಡಿ ಅವ ನೋಡಿದಂಗಲ್ಲ ನಾ ಹೀರೋಯಿನ್ ಅಂತ ಅನ್ನಕತ್ತೀನಿ ಮುಗಿದು ಹೋಯ್ತು ಮತ್ತೆ ನಡಗಾರಕ್ಕೆ ನಿಂದೇನಲ್ಲ ಟಿಮಿ ಟಿಮಿ ಮಿರ್ಚಿ ಬಜಿ ಹಾ ನಮ್ದಕ್ಕೆ ಮುತ್ಯ ಅರೇ ಅಲ್ಲ ಕ್ಯಾ ಕರೋ ಭಗವಾನ್ ಏ ಹಳಗಡ್ಗೆ ಮಗನ ನಾ ಯಾಕೆ ಮುತ್ಯ ಆಗ್ಲಿ ನಮ್ದಕ್ಕೆ ಮುತ್ಯ ಆಗೈತ ಮಗನ ಮುತ್ಯ ಅನ್ನಕ ನಾ ಇನ್ನ ಹೆಂಗ ಅದನ್ನ ಗೊತ್ತಾನ ಶಾರೂಖ್ ಖಾನ್ ಸಲ್ಮಾನ್ ಖಾನ್ ಕೆಂಪೇಗೌಡ ಸುದೀಪ್ ಇದ್ದಾಗ ಮಗನ ಸುದೀಪ್ ನೀ ಮುದುಕಾಗಿ ನೋಡ್ಕೊಲಿ ಸಾಹೇಬ ಮಕ್ಕಳ ಮ್ಯಾಗ ಎಷ್ಟು ಗೆಡಿಸ್ತಾವ ಅರೆ ಈ ಗೆರಿದು ಸುತ್ತಿದು ಬಡದು ಐತಿ ಅದಕ್ಕೆ ಅಂದ್ರ ಈ ನಮ್ಮ ಭಾರತ ದೇಶ ಹೆಂಗ ಸುಧಾರಿಸೈತೆ ಅಂತೇಳಿ ಚಿಂತೆ ಮಾಡಿ 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 ನಮ್ದಕ್ಕೆ ತಲೆ ಖರಾಬ್ ಆಯ್ತು ನಮ್ದಕ್ಕೆ ಮುಖ ಎಲ್ಲ ಖರಾಬ್ ಆಗೈತಿ ಲೇ ಮಗನ ಇನ್ನೊಂದು ದೊಡ್ಡ ಗೆರೆ ನೋಡ್ತೀನ ನನ್ನ ಪ್ಯಾಂಟ್ ಕಾರ್ಡ್ ತೋರ್ಸ್ತ ನೋಡೇ ಬೇಡ ಇದು ಬೇಡ ಅಂದ್ರ ನನ್ನ ಅಂಗಿ ಕಾರ್ಡ್ ತೋರ್ಸ್ತ ನೋಡೇ ಬಿಡ್ಲಿ ಮಗನ ಓಡಿ ಮಾಡಾಗೈತ್ರಿ ಸಾಹೇಬಂದ ಬಿರಾನಿ ಬಿಡೋದು ಮಗನ ಬಿರಾನಿ ಮತ್ತೇನಾಗ್ತಿದ್ಯೋ ಕೈಮ ಮತ್ತ ನನಗೆ ಗೊತ್ತಾಗ್ತದೆ ಸಿಕ್ಸ್ ಪ್ಯಾಕ್ ಬೆಳೆಸ್ಕೊಂಡು ಅಲ್ಲ ಈ ಫ್ಯಾಮಿಲಿ ಪ್ಯಾಕ್ ಕರಗಿಸ್ಕೊ ಅಷ್ಟ ಸಾಕು ಈ ಸಾಹೇಬ ಕೂಡ ನಮ್ಮ ಮತ್ತು ನೆನೆ ಮನೆ ಹೋಗೋಣ ನೀ ಬಾಳ ತನ ಇಲ್ಲೇ ನಿಂತ ನೀವು ಗಟ್ಟಿ ಬಟ್ಲ ತಗೊಂಡ್ ಗಂಟು ಬಿಡ್ತಾನ ಅರೇ ಮಂಗನ ಮಕ್ಕಳ ಮನೆ ಹೊಕ್ಕಿರಿ ಕ್ಯಾ ಏ ಸುಕ್ಕಿದ ಬಾಯಿ ಪೈಲ ನಮ್ಮದ ಬಾಕಿ ಎಲ್ಲ ರೊಕ್ಕ ಚುಕ್ತ ಮಾಡಿ ಇಲ್ಲಿಂದ ಜಾಗ್ರತ ಮೊದಲ ಏನ್ ಮಾಡೋದು ಈಗ ಈ ನನ್ನ ಮಗ ನೋಡಿ 1,000 ರೊಕ್ಕ ಕೊಟ್ಟ ಹೋಗೋಣ ಈ ಸಾಹೇಬ್ರೆ ಅಲ್ಲ ಅನ್ನೋದ್ರ ಏನಾಗ್ತೀರಿ ಆಗೋದ್ರ ಏನಾಗತ್ತೆ ಸ್ವಲ್ಪ ಬಿಡಿಸಿ ಹೇಳ್ರಿ ಯಾಕೆ ಹಿಂಗ್ ಗಾಬರಿ ಆಗಕತ್ತೀರಿ ಈ ಸಾಹೇಬ್ರ ತಲೆ ಕೆಟ್ಟತಿ ಅವ ಬಾಯಿ ಬಂದಾಗ ಮಾತಾಡಕತ್ತಾರ ಸ್ವಲ್ಪ ದಿನ ನೀನು ಸಮಾಧಾನದಿಂದ ಇರು ನೀವ್ ಹೋಗು ನಾವು
ಹೇಳ್ರಿ. ಅಲ್ಲ ನೀವ್ ಯಾಕಿಷ್ಟು ಬೇಸರ ಮಾಡ್ಕೊಂಡ್ರಿ? ಅಲ್ಲ ಎಲ್ಲಿದ್ರು ನಿಮ್ಮಕ್ಕಿನ ಸುಮ್ಮ ಕಾಲ ಮಣಿ ನಾಟಕ ಮಾಡಿ ಮಳ್ಳಿ ಹಿಡಿದು ಕಳ್ಸಿದೆ. ಹೌದು, ನಿಮ್ಗೆ ಟಮಾಟೆ ಬೇಕಾಗಿದ್ರಲ್ಲ, ಏನಾಯ್ತು? ಅರೇ ನಿಮ್ದಕ್ಕೆ ಯಾವ ಟಮಾಟನ ಬೇಡ, ಯಾವ ಬದನೆಕಾಯಿನೂ ಬೇಡ, ನಿಮ್ದಕ್ಕೆ ಯಾವ ಹಣ್ಣು ಬೇಡ, ನೀವು ಬೇಡ. ಪೈಲ ನಮ್ಮದು ಬಾಕಿ ಎಲ್ಲ ರೊಕ್ಕ ತುಪ್ತ ಮಾಡಿ ಇಲ್ಲಿಂದ ಜಾಬ್ ಕೊಡ್ತಾವ. ಚಿಂತ ಆಗ್ಬೇಡ್ರಿ. ಅಲ್ಲ ನಂದು ಪುಟ್ಟ ಪೂರ ಮನಸ್ಸು ನಿಮ್ಮ ಮ್ಯಾಗ ಐತಿ. ಆದ್ರೆ ಸುಮ್ಮ ಚಂದ್ರಮ್ಮನ ಮುಂದ ನಾಟಕ ಮಾಡಿದೆ. ಮಾಡ್ಕೊಂಡಪ್ಪ. ತುಟ್ಟಿದ ಬಾಯಿ ನಿಮ್ದಕ್ಕೆ ನಾಟಕ ಮಾಡ್ತಿದ್ದಾರೆ. ಅಯ್ಯೋ ಅರೇ ತುಟ್ಟಿದ ಬಾಯಿ, ಹಂಗಾದ್ರ ನಿಮ್ಮ ಪೈಸೆ ಲಕ್ಕು, ಕುಚ್ ಬಿ ಲಕ್ಕು, क्या भी रखो, सब छोड़ लो। ये गोरमा सरा एक तोले ಐತಿ, एक तोली, एक तोली ಹಳೆ ಕಲಿ ಯವ್ವ ನಿಮ್ದು ಏನು ದೊಡ್ಡದೈತ್ರಿ. ಸಾಹೇಬ್ರ ನಂದು ನಿಜವಾಗ್ಲೂ ಮನಸ್ಸು ನಿಮ್ ಮ್ಯಾಗ ಐತಿ ಅಂತಂದು. ಅಲ್ಲ ನಿಮ್ದು ಏನು ಮುಟ್ಟಿ ಅಲಿ ಮಾಡ್ಲಿ? ಅಲ್ಲ ಅಲ್ಲ ಎದಿ ಮುಟ್ಟಿ ಅಲಿ ಮಾಡ್ಲಿ? ಏನೋ ತಲೆ ಮುಟ್ಟಿ ಅಲಿ ಮಾಡ್ಲಿ? ಇಲ್ಲಿ ಕೊಟ್ರಿ ಮುಂದಿನ ವರ್ಷ ಜಾತ್ರೆ ತನ ಆರಾಮ್ ಇರ್ತಾನ ಸಾಹೇಬ್ರ. ತುಟ್ಟಿದ ಬಾಯಿ ಸರ ಮ್ಯಾಲ ಪ್ಯಾರ ಆಗೈತಿ ಅಂದಂಗ. ಹಂಗಾದ್ರ ನಮ್ಮಿಬ್ಬರು ಆಸೆ ಒಂದ ಅದು. ಕುಸಿನಾಗ ಒಂದ್ ಬಿಸಿಲು ಖಾಲಿ. ಅಮಲ್ಸರಿ ಮಾವ ಬಂದೇ ಏನಿನ ಬೇಡತಿ ಬೇಡ ಹುಡುಗಿ, ಏನಿನ ಕೇಳತಿ ಕೇಳ ಹುಡುಗಿ, ಏನಿನ ಆಸೆ ಅದಾವ ಹೇಳ ಹುಡುಗಿ, ಕೊಡಸ್ಲಾಕ ಗಾಯಕಾರ ಶೈರ ತಂದಿಡಿ ಬಾರ ನಿಲಗಿದ್ದ ಕಾಲಕಾರ ಎರಡು ಬೇಡ ಬೇಡ ಹುಡುಗಿ
ಚೊಚ್ಚ ಕೈಯ ತಾರ